ನಮಸ್ಕಾರ. ಮೊದಲೇ ಹೇಳ್ಬಿಡ್ತೀನಿ ನೋಡಿ, ವಿಡಿಯೋ ಬಹಳ ಲೆಂತ್ ಆಗಿರುತ್ತೆ. ಯಾಕೆ ಲೆಂತ್ ಆಗಿರುತ್ತೆ ಅಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟ ಅಂದ್ರೆ ದ್ವಿತೀಯ PUC ಇತಿಹಾಸದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಒಂದನ್ನ ಕಂಪ್ಲೀಟ್ ಆಗಿ ಬಹು ಆಯ್ಕೆ ಪ್ರಶ್ನೆ ಇರ್ಬೋದು, ಹೊಂದಿಸಿ ಬರೆ ಇರ್ಬೋದು, ಬಿಟ್ಟ ಸ್ಥಳ ಇರ್ಬೋದು, 1 ಅಂಕದ ಪ್ರಶ್ನೆಗಳಿರ್ಬೋದು, 2 ಅಂಕದ ಪ್ರಶ್ನೆಗಳಿರ್ಬೋದು ಮತ್ತು 5 ಅಂಕದ ಪ್ರಶ್ನೆಗಳು ಮತ್ತು 10 ಅಂಕದ ಪ್ರಶ್ನೆಗಳನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾನು ವಿಸ್ತರಣವಾಗಿ ವಿವರ ಸಹಿತ ಅಂದ್ರೆ ಪೀಠಿಕೆ ಮತ್ತು ಉಪಸಂಹಾರವನ್ನು ಹಾಕಿ ಉತ್ತರಗಳನ್ನ ಹೇಳಿದ್ದೇನೆ. ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ 1 ಇದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮಾಡೆಲ್ ಕ್ವಶನ್ ಪೇಪರ್ 1 ರ ಕಂಪ್ಲೀಟ್ ಉತ್ತರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ವಿಡಿಯೋ ಲೆಂತ್ ಇರುತ್ತೆ, ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬನ್ನಿ. ನಮಸ್ಕಾರ. ಚಾಲುಕ್ಯ ಸ್ಟಡಿ ಸರ್ಕಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಹನುಮಂತ್. ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಮಾಡೆಲ್ ಕ್ವಶನ್ ಪೇಪರ್ 1 ಅನ್ನ ಕಂಪ್ಲೀಟ್ ಆಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಏನಾದ್ರು ನೀವು ಹೊಸಬರಾಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ತಡ ಇವತ್ತಿನ ತರಗತಿನ ನೋಡ್ಕೊಂಡ್ ಬರೋಣ ಬನ್ನಿ. ನೋಡಿ, ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 1 ಚರ್ಚೆ ಮಾಡ್ತಾ ಹೋಗೋಣ. ಮಾದರಿ ಪ್ರಶ್ನೆ ಪತ್ರಿಕೆ 1 ಇದು ಯಾವುದಂದ್ರೆ 2025ರ ವಾರ್ಷಿಕ ಪರೀಕ್ಷೆಯ ಬ್ಲೂ ಪ್ರಿಂಟ್ ಆಧಾರಿತವಾಗಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆ 1. ಅದು ಯಾವ ರೀತಿ ಇದೆ ಅಂತ ನಾವು ಬಿಡಿಸ್ತಾ ಹೋಗೋಣ. ನೋಡಿ, ಇಲ್ಲಿ ಮೊದಲು ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಉತ್ತರ ಆಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ನೋಡಿ, ಪ್ರಶ್ನೆ 1 ಪ್ರತಿಪಾದನೆ ಅಂತ ಕೊಟ್ಟಿದ್ದಾರೆ. ಪ್ರತಿಪಾದನೆ ಭಾರತದ ಉತ್ತರ ಭಾಗವನ್ನು ಆರ್ಯವರ್ತ ಅಂತ ಕರೀತಾರೆ. ಭಾರತದ ಉತ್ತರ ಭಾಗವನ್ನು ಆರ್ಯವರ್ತ ಎಂದು ಕರೆಯಲಾಗಿದಂಥ ಒಂದು ಕ್ವಶನ್ ಇದೆ, ಅದು ಪ್ರತಿಪಾದನೆ. ಅದಕ್ಕೆ ಕಾರಣ ಏನಂದರೆ ಇದು ಆರ್ಯರ ನೆಲೆಯಾಗಿದ್ದು ಆರ್ಯವರ್ತ ಎಂದು ಕರೆಯಲ್ಪಟ್ಟಿದೆ ಅಂತೇಳಿ ಅದು ಕ್ವಶನ್ ಆಯಿತು. ಇದರಲ್ಲಿ ನಾವು ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಅಂತ ಹಾಕಬೇಕು. ನೋಡಿ, ಎ ಆನ್ಸರ್ ಕರೆಕ್ಟ್ ಆಗಿದ್ರೆ ಎ ಮಾತ್ರ ಅಂದರೆ ಭಾರತವನ್ನು ಉತ್ತರ ಭಾಗವನ್ನು ಆರ್ಯವರ್ತ ಅಂತ ಕರೀತಾರೆ ಅಂತ ಮಾತ್ರ ಸರಿಯಾಗಿದ್ದರೆ ಎ ಅಂತ ಹಾಕಬೇಕು. ಅಂದರೆ ಎ ಸರಿಯಾಗಿದೆ, ಬಿ ತಪ್ಪಾಗಿದೆ ಅಂದರೆ ಪ್ರತಿಪಾದನೆ ಸರಿಯಾಗಿದೆ, ಕಾರಣ ತಪ್ಪಾಗಿದೆ ಅಂದಂಗೆ. ಅದಾದಮೇಲೆ ಎರಡನೇ ಬಿ ಆನ್ಸರ್ ನೋಡಿ, ಎ ತಪ್ಪಾಗಿದೆ, ಬಿ ಸರಿಯಾಗಿದೆ ಅಂದರೆ ಎ ತಪ್ಪಾಗಿದೆ, ಬಿ ಸರಿಯಾಗಿದೆ ಅಂದರೆ ಎರಡನೇದ ಬಿ ಅಂತ ಹಾಕಬೇಕಾಗತ್ತೆ. ಮೂರನೇದು ನೋಡಿ, ಸಿ ಆನ್ಸರು ಎ ಮತ್ತು ಬಿಗಳೆರಡು ಸರಿಯಾಗಿವೆ, ಬಿ ಯು ಎನ ಸರಿಯಾದ ವಿವರಣೆಯಾಗಿದೆ ಅಂತ ಇದೆ. ನಾಲ್ಕನೇದು ಬಂದ್ಬಿಟ್ಟು ಎ ಮತ್ತು ಬಿ ಎರಡು ಸರಿಯಾಗಿವೆ, ಆದರೆ ಬಿ ಯು ಎನ ಸರಿಯಾದ ವಿವರಣೆ ಅಲ್ಲ ಅಂತ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಸರಿಯಾದ ಉತ್ತರ ಏನಂದರೆ ಉತ್ತರ ಭಾರತವನ್ನು ಆರ್ಯವರ್ತ ಅಂತ ಕರೀತಾರೆ, ಅದು ರೈಟು. ಹೌದಾ? ಅದು ಇಲ್ಲಿ ಆರ್ಯರ ನೆಲೆಯಾಗಿದ್ದರಿಂದ ಇದನ್ನು ಆರ್ಯವರ್ತ ಅಂತ ಕರೀತಾರೆ ಅನ್ನೋದು ಕೂಡ ರೈಟು. ಹಾಗಾಗಿ ಆನ್ಸರ್ ಸಿ ಆಗಿರುತ್ತೆ. ಇಲ್ಲಿ ಏನು ಆನ್ಸರ್ ಸಿ. ಉತ್ತರ ಏನು ಬರುತ್ತೆ? ಆನ್ಸರ್ ಏನಾಗಿರುತ್ತೆ? ಸಿ ಆಗಿರುತ್ತೆ. ಇಲ್ಲಿ ನೋಡಿ, ಆನ್ಸರ್ ಏನಾಗಿರುತ್ತೆ? ಸಿ ಆಗಿರುವಂಥದ್ದು. ಇದಕ್ಕೆ ಉತ್ತರ ಸಿ. ಹೌದಾ? ಎರಡನೇ ಕ್ವಶನ್ ಬಂದ್ಬಿಟ್ಟು ಅರಬ್ ಪ್ರವಾಸಿ ಸುಲೈಮಾನ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು ಅಂತ ಬರುತ್ತೆ. ಅರಬ್ ಪ್ರವಾಸಿ ಸುಲೈಮಾನ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು ಅಂತ ಬಂದರೆ ಅದು ನಮಗೆ ಕ್ವಶನ್ನ ನಾವು ನೋಡ್ತಾ ಹೋಗ್ಬೇಕು. ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು ಅಂತ ಬರ್ತಾರೆ. ಆನ್ಸರ್ ಬಿ. ಯಾರು? ಅಮೋಘ ವರ್ಷ ಅಂತ ಇರುತ್ತೆ. ಇದನ್ನು ನಾನು ಫಾಸ್ಟಾಗಿ ಹೇಳ್ತೀನಿ, ಯಾಕಂದರೆ ಮುಂದೆ 5 ಅಂಕ ಮತ್ತು 10 ಅಂಕದ ಕ್ವಶನ್ ಆನ್ಸರ್ ಇರೋದ್ರಿಂದ ನಾನು ಇದನ್ನು ಫಾಸ್ಟಾಗಿ ಹೇಳ್ಕೊತ ಹೋಗ್ತೀನಿ. ಕೆಳಗಡೆ ಉತ್ತರನ ಕೊಟ್ಟು ಬಿಟ್ಟಿದ್ದೀನಿ ನೋಡಿ. ಹೌದಾ? ಅದಾದ ನಂತರ ಮೂರನೇ ಕ್ವಶನ್ ಬರುತ್ತೆ, ಕೆಳಗಿನ ಸ್ಮಾರಕಗಳನ್ನು ಯಾವುದು ದೆಹಲಿಯಲ್ಲಿ ಕಂಡು ಬರುವುದಿಲ್ಲ ಅಂತ ಇದೆ. ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ದೆಹಲಿಯಲ್ಲಿ ಕಂಡು ಬರೋದಿಲ್ಲ ಅಂದರೆ ಜಾಮಿ ಮಸೀದಿ, ಮೋತಿ ಮಸೀದಿ, ದಿವಾನಿ ಆಮ್, ಕೆಂಪು ಕೋಟೆ ಅಂತ ಇದೆ. ಹೌದಾ? ಕೆಂಪು ಕೋಟೆಯನ್ನು ಶಹಜಾನ್ ಕಟ್ಟಿಸ್ತಾನೆ. ದಿವಾನಿ ಆಮ್ ಆ ಕೆಂಪು ಕೋಟೆ ಒಳಗೆ ಇದೆ. ಮೋತಿ ಮಸೀದಿ ಕೂಡ ದೆಹಲಿ ಒಳಗಿದೆ. ಈ ಜಾಮ್ ಮಸೀದಿ ಅಥವಾ ಜಾಮ್ ಮಸೀದಿ ಅಂತ ಏನಿದೆ ಇದನ್ನು ಆದಿಲ್ ಶಾಹಿಗಳು ಅಂದರೆ ಬಿಜಾಪುರದ ಆದಿಲ್ ಶಾಹಿಗಳು ಕಟ್ಟಿಸ್ತಾರೆ. ಅದಕ್ಕೋಸ್ಕರ ಆನ್ಸರ್ ಬಂದ್ಬಿಟ್ಟು ಎ ಆಗಿರುತ್ತೆ. ಮೂರನೇದಕ್ಕೆ ಆನ್ಸರು ಎ ಆಗಿರುತ್ತೆ. ಅದಾದಮೇಲೆ ನಾಲ್ಕನೇದು ಬರುತ್ತೆ, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು ಅಂತಿದೆ. ಎ ಬಸವೇಶ್ವರ, ಬಿ ಮಧ್ವಾಚಾರ್ಯ, ಸಿ ರಾಮಾನುಜಾಚಾರ್ಯ, ಡಿ ಶಂಕರಾಚಾರ್ಯ ಅಂತಿದೆ. ಅದರಲ್ಲಿ ಆನ್ಸರ್ ಬಂದ್ಬಿಟ್ಟು ಎ ಆಗಿರುತ್ತೆ. ಯಾಕೆ ಎ ಆಗಿರುತ್ತೆ ನೋಡಿ, ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ, ಈಸಿಯಾಗಿ ಮಧ್ವ ದ್ವೈತ ಸಿದ್ಧಾಂತ, ಶಂಕರಾಚಾರ್ಯ ಅದ್ವೈತ, ರಾಮಾನುಜಾಚಾರ್ಯ ವಿಶಿಷ್ಟಾದ್ವೈತ, ಬಸವಣ್ಣವರು ಶಕ್ತಿ ವಿಶಿಷ್ಟಾದ್ವೈತ. ಬಸವಣ್ಣವರು ಏನು ಅವರ ಸಿದ್ಧಾಂತ ಯಾವುದು? ಶಕ್ತಿ ವಿಶಿಷ್ಟಾದ್ವೈತ ಆಗಿರುತ್ತೆ. ಅದಕ್ಕೋಸ್ಕರ ಆನ್ಸರ್ ಬಂದ್ಬಿಟ್ಟು ಎ ಆಗಿರುತ್ತೆ. ಅದೇ ರೀತಿ ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದವರು ಯಾರು ಅಂತ ಕೇಳಿದರೆ ಶಾಂತ ಕವಿ ಅವರು ರಕ್ಷಿಸು ಕರ್ನಾಟಕ ದೇವಿ ಅನ್ನುವಂಥ ಒಂದು ಕೃತಿಯನ್ನು ಅವರು ಬರೀತಾರೆ. ಅದೇ ರೀತಿ ನಮಗೆ ಸೆಕೆಂಡ್ ಬರುತ್ತೆ, ಕೊಟ್ಟಿರೋ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂತಿದೆ. ಇದನ್ನು ನಾನೇ PDF ಮಾಡ್ಕೊಂಡಿದ್ದೀನಿ. ಏನಾದರೂ ಅಕ್ಷರಲ್ಲಿ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ, ಅದನ್ನು ತಿದ್ಕೊಳ್ಳುವಂಥ ಕೆಲಸ ಮಾಡಿ. ಯಾಕಂದರೆ ನಾನು ಟೈಪಿಂಗ್ ಮಾಡುವಾಗ ಅಕ್ಷರದಲ್ಲಿ
ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದ್ರು ಕೂಡ ಅದನ್ನು ನೀವು ತಿದ್ದುಕೊಳ್ಳಿ. ನೋಡಿ, ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಅಂತೇಳಿ ಅಲ್ಲಿ ಒಂದು 4-5 ಉತ್ತರಗಳನ್ನು ಕೊಟ್ಟಿರ್ತಾರೆ, 5-6 ಉತ್ತರಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ 5 ಕ್ವಶನ್ಗೆ ನಾವು ಉತ್ತರವನ್ನು ಬರೀಬೇಕು. ಯಾವುದಂತ ನೋಡ್ತಾ ಹೋದ್ರೆ 6ನೇ ಕ್ವಶನ್ ಬಂದ್ಬಿಟ್ಟು ಅಷ್ಟಾಂಗ ಯೋಗ ಕೃತಿಯನ್ನು ಬರೆದವರು ಯಾರು ಅಂತ ಇದೆ. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಪತಂಜಲಿ ಆಗುತ್ತೆ. ಅದೇ ರೀತಿ ನಮಗೆ 7ನೇ ಕ್ವಶನ್ ಬಂದ್ಬಿಟ್ಟು ನಮಗೆ ಗ್ರಾಮ ಸ್ವಯಂ ಆಡಳಿತವು ಇವರ ಪ್ರಮುಖ ಲಕ್ಷಣವಾಗಿದೆ, ಅಂದರೆ ಚೋಳರ ಪ್ರಮುಖ ಲಕ್ಷಣ ಆಗಿದೆ ಅಂತ ಹೇಳ್ಬೋದು. ಟಿಮ್ ಅಂದರೆ ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದಾರೆ. ಇವರನ್ನು ಕನ್ನಡದ ಆದಿಕವಿ ಅಂತ ಕರೀತಾರೆ. ಕನ್ನಡದ ಆದಿಕವಿ ಯಾರು? ಪಂಪ. ಅದೇ ರೀತಿ ವೇದಾಂತ ಕಾಲೇಜನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದರೆ ರಾಜಾರಾಮ್ ಮೋಹನ್ ರಾಯ್ ಅವರು ವೇದಾಂತ ಕಾಲೇಜನ್ನು ಸ್ಥಾಪಿಸ್ತಾರೆ. ರಾಜಾರಾಮ್ ಮೋಹನ್ ರಾಯ್ ಅವರು ವೇದಾಂತ ಕಾಲೇಜನ್ನು ಸ್ಥಾಪಿಸ್ತಾರೆ. ಅದೇ ರೀತಿ ನಾವು ಟಿಮ್ರನ್ನು ಭಾರತದ ರಾಷ್ಟ್ರ ಪ್ರೇಮಿ ಸಂತ ಎಂದು ಕರೆಯಲಾಗಿದೆ. ಅಂದರೆ ಸ್ವಾಮಿ ವಿವೇಕಾನಂದನ ನಾವು ರಾಷ್ಟ್ರಪ್ರೇಮಿ ಸಂತ ಅಂತೇಳಿ ಕರಿತೀವಿ. ಇದು ನಿಮಗೆ ಗೊತ್ತಾಗಿರಬೇಕು. ಅದೇ ರೀತಿ ನಾವು ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ಭಾಗ 3ರಲ್ಲಿ ಅಂದರೆ 3 ಬರುತ್ತೆ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಅಂದರೆ ಕ್ವಶನ್ ನಂಬರ್ 11ರಲ್ಲಿ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ನಾನು ಅದಕ್ಕೆ ಆನ್ಸರ್ನ ಕರೆಕ್ಟಾಗಿ ಕೊಟ್ಬಿದ್ದೀನಿ. ಗೌತಮ್ ಬುದ್ಧ ಅಂದರೆ ಅಷ್ಟಾಂಗ ಮಾರ್ಗ ಅಂತ ಕರಿಬೇಕು. ಅಶೋಕ ಧರ್ಮ ವಿಜಯ ಅಂತ ಕರೀತಾರೆ. ಅಕ್ಬರರು ಏನು ಮಾಡ್ತಾನೆ? ಗೊಂಡಾವಣ ಆಕ್ರಮಣವನ್ನು ಅಕ್ಬರ್ ಮಾಡ್ತಾನೆ. ಅನೂರುದ್ದೀನ್ ಇದು ಎಲ್ಲಿ ಬರುತ್ತೆ ಅಂದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಬರ್ತಲ್ಲ, ಅದರಲ್ಲಿ ಅನೂರುದ್ದೀನ್ ಅನ್ನೋನು ಇವನು ನವಾಬನಾಗಿರ್ತಾನೆ. ಆರ್ಕಾಟ್ನ ನವಾಬ ಅಡಿಯಾರ್ ಕದನವನ್ನು ಮಾಡ್ತಾನೆ. ಯಾರಂದರೆ ಡೂಪ್ಲೆ ಜೊತೆ ಅಡಿಯಾರ್ ಕದನವನ್ನು ಇವನು ಮಾಡ್ತಾನೆ. ಅದೇ ರೀತಿ ಲಾಲಾ ಲಜಪತ್ ರಾಯ್ ಯಾರು ಬರ್ತಾರೆ ಅಂದರೆ ತೀವ್ರ ಗ್ರಾಮಿಗಳಲ್ಲಿ ಈ ಲಾಲಾ ಲಜಪತ್ ರಾಯ್ ಅವರು ಬರುವಂಥದ್ದು. ಅದೇ ರೀತಿ ನಾವು 4ನೇದನ್ನು ನೋಡ್ತಾ ಹೋದರೆ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ನಾವು ನೋಡ್ತಾ ಹೋದರೆ ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಸಿಂಪಲ್ ಆಗಿ ಹೇಳ್ತೀನಿ, ಗ್ರೀಕ್ ಭಾಷೆಯಿಂದ ಬಂದಿದೆ. 13ನೇ ಕ್ವಶನ್, ಮೆಂಜೋದಾರು ಪದದ ಅರ್ಥವೇನು? ಮೆಂಜೋದಾರು ಪದದ ಅರ್ಥ ಮಡಿದವರ ದಿಬ್ಬ ಅಂತ ಅರ್ಥ. ಅದೇ ರೀತಿ ನಾವು 14ನೇ ಕ್ವಶನ್ ಬಂದ್ಬಿಟ್ಟು ಕ್ಷೇತ್ರ ಅಂದರೇನು? ಕ್ಷೇತ್ರ ಅಂದರೆ ಉಳುಮೆ ಭೂಮಿ ಅಂತ ಅರ್ಥ. ಅದೇ ರೀತಿ 15ನೇ ಕ್ವಶನ್ ಬಂದ್ಬಿಟ್ಟು ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಿದವರು ಯಾರು ಅಂತ ಕೇಳ್ತಾರೆ. ಸ್ವಾಮಿ ದಯಾನಂದ ಸರಸ್ವತಿ ಅವರು ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡ್ತಾರೆ. ಅದೇ ರೀತಿ ನಾವು 16ನೇ ಕ್ವಶನ್ ನೋಡ್ತಾ ಹೋದರೆ ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಯಾವುದು? ಕರ್ನಾಟಕ ಗತವೈಭವ ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿಯಾಗಿರುತ್ತೆ. ಅದೇ ರೀತಿ ನಾವು ಕ್ವಶನ್ ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಂದರೆ ಭಾಗ ಬಿ ಯಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದ್ರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ 2 ಅಂಕದ ಪ್ರಶ್ನೆಗಳು. ಇದನ್ನು ನಾವು ನೋಡ್ತಾ ಹೋದರೆ 17ನೇ ಕ್ವಶನ್ ಬರುತ್ತೆ, ಭಾರತದ ಪ್ರಾಚೀನ ಯಾವುದಾದ್ರೂ 2 ವಿಶ್ವವಿದ್ಯಾಲಯಗಳನ್ನ ಹೆಸರಿಸಿ ಅಂತ ಇದೆ. ಹೌದಾ? ಪ್ರಾಚೀನ ಭಾರತದ ಯಾವುದಾದ್ರೂ 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ಅಂದರೆ ನಳಂದ, ತಕ್ಷಶಿಲಾ, ಉಜ್ಜಯಿನಿ, ವಲ್ಲಭಿ ಅಂತ ಇದೆ. ಇದರಲ್ಲಿ ಯಾವುದಾದ್ರೂ 2 ಬರೆದ್ರೆ ನಿಮಗೆ 2 ಅಂಕ ಸಿಗುವಂಥದ್ದು. ಅದೇ ರೀತಿ 18ನೇ ಕ್ವಶನ್ ಬರುತ್ತೆ, ನಿಯೋಲಿಥಿಕ್ ಎಂದರೇನು? ನಿಯೋಲಿಥಿಕ್ ಎಂದರೆ ಹೊಸ ಶಿಲಾಯುಗ ಅಥವಾ ನವ ಶಿಲಾಯುಗ ಎಂದರ್ಥ. ಅಂದರೆ ನಿಯೋಲಿಥಿಕ್ ಅಂದರೆ ಹೊಸ ಶಿಲಾಯುಗ, ಪ್ಯಾಲಿಯೋಲಿಥಿಕ್ ಅಂದರೆ ಹಳೆ ಶಿಲಾಯುಗ, ಈ ರೀತಿ ಬರುತ್ತೆ. ನಿಯೋಲಿಥಿಕ್ ಅಂದರೆ ನವಶಿಲಾಯುಗ ಅಥವಾ ಹೊಸ ಶಿಲಾಯುಗ, ಮೆಸೋಲಿಥಿಕ್ ಅಂದರೆ ಮಧ್ಯ ಶಿಲಾಯುಗ ಅಂತ ಕರಿತೀವಿ ನಾವು. ಹೌದಾ? ಸಿಂಧೂ ಜನರ ಶವ ಸಂಸ್ಕಾರ ಪದ್ಧತಿಗಳನ್ನು ತಿಳಿಸಿ ಅಂತ 19ನೇ ಕ್ವಶನ್ ಇದೆ. ಅದಕ್ಕೆ ಹೂಳುವುದು ಅವ್ರದ್ದೊಂದು ಪದ್ಧತಿಯಾಗಿತ್ತು, ಸುಡುವುದು ಅಂದರೆ ದಹನ ಕ್ರಿಯೆ ಮಾಡುವುದು ಎಲ್ಲ ಕೆಲವೊಂದು ಸಂದರ್ಭದಲ್ಲಿ ಅವರು ಅರಣ್ಯದಲ್ಲಿ ಹೆಣವನ್ನು ಬಿಸಾಕಿ ಬರ್ತಾ ಇದ್ರು. ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಹೆಣವನ್ನು ಬಿಸಾಕಿ ಬರ್ತಿದ್ರು, ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಅದಾದ ನಂತರ ನಮಗೆ 20ನೇ ಕ್ವಶನ್ ಬರುತ್ತೆ. 20ನೇ ಕ್ವಶನಲ್ಲಿ ವೈದಿಕ ಕಾಲದ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡುತ್ತಿದ್ದ 2 ರಾಜಕೀಯ ಸಂಸ್ಥೆಗಳು ಯಾವುವು ಅಂದರೆ ಸಭಾ ಮತ್ತು ಸಮಿತಿ ಅಂತ ಹೇಳ್ಬೋದು. ಸಭಾ ಮತ್ತು ಸಮಿತಿ. ಅದೇ ರೀತಿ 21ನೇ ಕ್ವಶನ್, ಬೌದ್ಧ ಧರ್ಮದ 2 ಪಂಥಗಳನ್ನು ಹೆಸರಿಸಿ. ಅಂದರೆ ಹೀನಾಯಾನ ಮತ್ತು ಮಹಾಯಾನ ಬೌದ್ಧ ಧರ್ಮದ 2 ಪಂಥಗಳು. ಹೌದಾ? ಅದೇ ರೀತಿ 22ನೇ ಕ್ವಶನ್, ಶಾತವಾಹನರು ಯಾವುದಾದ್ರೂ 2 ವಾಸ್ತುಶಿಲ್ಪದ ಕೇಂದ್ರಗಳನ್ನು ಹೆಸರಿಸಿ. ಅಂದರೆ ಶಾತವಾಹನರ ಕಾಲದ ಯಾವುದಾದ್ರೂ 2 ವಾಸ್ತುಶಿಲ್ಪದ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಒಂದು ಅಮರಾವತಿ, ನಾಗಾರ್ಜುನಕೊಂಡ, ಕಾರ್ಲೆ, ನಾಸಿಕ್, ಕನ್ನೇರಿ ಮುಂತಾದವು ಇರ್ತಾವೆ. ಅದರಲ್ಲಿ ನೀವು ಯಾವುದಾದ್ರೂ 2 ಬರೆದ್ರೆ ಸಾಕು. ಅದೇ ರೀತಿ ನಮಗೆ 23ನೇ ಕ್ವಶನ್, ಕೈಲಾಸನಾಥ ದೇವಾಲಯವನ್ನು ಯಾರು ನಿರ್ಮಿಸಿದ್ರು ಮತ್ತು ಅದು ಎಲ್ಲಿದೆ ಅಂತ ಕೇಳ್ತಾರೆ. ಇದನ್ನು ನಾವು ಏನು ಮಾಡಬೇಕು? ರಾಷ್ಟ್ರಕೂಟರ ಮಣಿತನದ 1ನೇ ಕೃಷ್ಣ ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯನ ನಿರ್ಮಿಸ್ತಾನೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. 24ನೇ ಕ್ವಶನ್ ಬಂದ್ಬಿಟ್ಟು ವಿಕ್ರಮಶಕೆಯನ್ನು ಯಾರು ಮತ್ತು ಯಾವಾಗ ಆರಂಭಿಸಿದರು ಅಂತ ಇದೆ. ವಿಕ್ರಮಶಕೆಯನ್ನು ಯಾರು ಮತ್ತು ಯಾವಾಗ ಆರಂಭಿಸಿದರು ಅಂತಿದೆ. ಕಲ್ಯಾಣದ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನು 1076ರಲ್ಲಿ ವಿಕ್ರಮಶಕೆಯನ್ನು ಆರಂಭ ಮಾಡ್ತಾನೆ. ಇದು ಗೊತ್ತಿರಬೇಕು. 24ನೇ ಕ್ವಶನ್ಗೆ ಆನ್ಸರ್ ಆಗುತ್ತೆ. 25ನೇ ಕ್ವಶನ್ ಬಂದ್ಬಿಟ್ಟು ತೋದರ ಮಲ್ಲನು ವರ್ಗೀಕರಿಸಿದ ಭೂಮಿಯ ಯಾವುದಾದ್ರೂ 2 ವಿಧಗಳನ್ನು ಹೆಸರಿಸಿ ಅಂತ.
ಒಂದು ಪೊಲಾಜ್ ಅಂತ ಇದೆ, ಪೌರತಿ ಅಂತ ಇದೆ, ಚಚರ್ ಅಂತ ಇದೆ, ಬಂಜಾರ್ ಅಂತ ಇದೆ. ಇದರಲ್ಲಿ ಎರಡು ಬರೆದ್ರೆ ಸಾಕು. ಅದಾದಮೇಲೆ ಸರ್ದೇಶ್ ಮುಖ ಅಂತ ಬರುತ್ತೆ. ಸರ್ದೇಶ್ ಮುಖ ಅಂತ ಬರುತ್ತೆ. ಈ ಸರ್ದೇಶ್ ಮುಖ ಎಂದರೆ ಏನಂದರೆ ರೈತರು ತಾವು ಸ್ಥಳೀಯವಾಗಿ ಕಂದಾಯ ಅಧಿಕಾರಿಗಳಿಗೆ ನೀಡುತ್ತಿದ್ದ ನಿಯಮಿತ ತೆರಿಗೆಗಳೊಂದಿಗೆ ಹೆಚ್ಚುವರಿ ಶೇಕಡ 10% ತೆರಿಗೆಯನ್ನು ನೇರವಾಗಿ ಶಿವಾಜಿ ಅಥವಾ ಕೇಂದ್ರಾಡಳಿತಕ್ಕೆ ನೀಡಬೇಕಿತ್ತು. ಇದನ್ನು ಸರ್ದೇಶ್ ಮುಖಿ ಎಂದು ಕರೀತಾರೆ. ಅಂದರೆ ಮರಾಠರ ಕಾಲದಲ್ಲಿ ಶಿವಾಜಿಯು ಈ ಸರ್ದೇಶ್ ಮುಖಿ ಮತ್ತು ಚೌತ್ ಅನ್ನುವಂಥ ಒಂದು 2 ಆದಾಯ ತೆರಿಗೆಗಳನ್ನ ತರ್ತಾನೆ. ಅದರಲ್ಲಿ ಸರ್ದೇಶ್ ಮುಖ ಅಂದರೆ ರೈತರು ಏನು ಮಾಡ್ತಾರೆ, ನೇರವಾಗಿ ಕಂದಾಯ ಅಧಿಕಾರಿಗಳಿಗೆ ನೀಡುತ್ತಿದ್ದ ತೆರಿಗೆಗಳೊಂದಿಗೆ ಶೇಕಡ 10% ಹೆಚ್ಚುವರಿ ತೆರಿಗೆಯನ್ನು ಶಿವಾಜಿಗೆ ಅಥವಾ ಕೇಂದ್ರಾಡಳಿತಕ್ಕೆ ನೀಡಬೇಕಾಗಿರುತ್ತೆ. ಇದನ್ನು ನಾವು ಸರ್ದೇಶ್ ಮುಖಿ ಅಂತ ಕರಿತೀವಿ. ಹೌದಾ? ಅದಾದಮೇಲೆ 27ನೇ ಕ್ವಶನು, ಗೋಳ ಗುಮ್ಮಟವು ಎಲ್ಲಿದೆ ಹಾಗೂ ಅದನ್ನು ನಿರ್ಮಿಸಿದವರು ಯಾರು ಅಂತ ಇದೆ. ಗೋಳ ಗುಮ್ಮಟವು ಬಿಜಾಪುರದಲ್ಲಿ ಅದನ್ನು ನಿರ್ಮಿಸಿದವರು ಆದಿಲ್ ಶಾ, ಮೊಹಮ್ಮದ್ ಆದಿಲ್ ಶಾ 1456ರಲ್ಲಿ ನಿರ್ಮಿಸ್ತಾನೆ. ಅದಾದ ನಂತರ 28ನೇ ಕ್ವಶನ್ ಬರುತ್ತೆ. ಶಂಕರಾಚಾರ್ಯರು ಜಗತ್ತನ್ನು ಮಾಯೆ ಎಂದು ಏಕೆ ಕರೆದರು ಅಂತಿದೆ. ಅವರು ಪ್ರಪಂಚ ಒಂದು ಭ್ರಮೆ, ಲೌಕಿಕ ಪ್ರಪಂಚಕ್ಕೆ ಆದ್ಯತೆ ನೀಡದೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೆಚ್ಚು ಒತ್ತು ನೀಡಿದರು. ಆದ್ದರಿಂದ ಅವರು ಪ್ರಪಂಚವನ್ನು ಮಾಯೆ ಅಂತ ಕರೀತಾರೆ. ನೋಡಿ, ಶಂಕರಾಚಾರ್ಯರು ಏನು ಮಾಡ್ತಾರೆ, ಪ್ರಪಂಚವು ಒಂದು ಭ್ರಮೆ ಅಂತ ಕರೀತಾರೆ. ಅವರು ಲೌಕಿಕ ಪ್ರಪಂಚಕ್ಕೆ ಆದ್ಯತೆ ನೀಡದೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೆಚ್ಚು ಒತ್ತು ನೀಡಿದರು. ಇದರಿಂದ ಅವರು ಪ್ರಪಂಚವನ್ನು ಮಾಯೆ ಅಂತೇಳಿ ಕರೆಯುವಂಥದ್ದು. ಅದಾದಮೇಲೆ ಸಹಾಯಕ ಸೈನ್ಯ ಪದ್ಧತಿನ 29ನೇ ಕ್ವಶನು, ಸಹಾಯಕ ಸೈನ್ಯ ಪದ್ಧತಿ ಒಪ್ಪಿದ ಯಾವುದಾದ್ರೂ 2 ಭಾರತೀಯ ರಾಜ್ಯಗಳನ್ನು ಹೆಸರಿಸಿ ಅಂತಿದೆ. ಹೈದರಾಬಾದ್ ನಿಜಾಮ, ಔದ್ನ ನವಾಬ, ಮೈಸೂರು, ತಿರುವಾಂಕೂರು, ಬರೋಡಾ, ಜೈಪುರು, ಜೋಧ್ಪುರು, ಗ್ವಾಲಿಯರ್ ಇದೆ. ಇದರಲ್ಲಿ ಯಾವುದಾದ್ರೂ 2 ಬರೆದ್ರೆ ನಿಮಗೆ 2ಕ್ಕೆ 2 ಅಂಕ ಸಿಗುವಂಥದ್ದು. ನೋಡಿ, ಇದಾದಮೇಲೆ ಭಾಗ ಸಿಯಲ್ಲಿ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. ನೋಡಿ, ನಾನು ಇಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಅಂದರೆ ಇತಿಹಾಸದಲ್ಲಿ ಯಾವುದೇ ಕ್ವಶನ್ ಇರಲಿ, ಇತಿಹಾಸ, ಪೊಲಿಟಿಕಲ್ ಯಾವುದೇ ಸಬ್ಜೆಕ್ಟ್ ಇದ್ರೂ ಕೂಡ ನೀವು 5 ಅಂಕ ಮತ್ತು 10 ಅಂಕದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಲ್ಲಿ, 5 ಅಂಕ ಮತ್ತು 10 ಅಂಕದ ಪ್ರಶ್ನೆಗಳನ್ನು ಉತ್ತರ ಬರೆಯುವಲ್ಲಿ ಪೀಠಿಕೆ ಮತ್ತು ಉಪಸಂಹಾರ ಹಾಕಿ ಬರೆದ್ರೆ ನಿಮಗೆ ಹೆಚ್ಚು ಅಂಕ ಸಿಗುವಂಥದ್ದು. ಅಂದರೆ ನೋಡಿ, 5 ಅಂಕದ ಪ್ರಶ್ನೆಗಳಲ್ಲಿ ನೀವು ಪೀಠಿಕೆ ಮತ್ತು ಉಪಸಂಹಾರ ಹಾಕಿದರೆ ನಿಮಗೆ 5ಕ್ಕೆ 5 ಅಂಕ ಕೊಡುವಂಥ ಸಾಧ್ಯತೆ ಭಾಳ ಇರುತ್ತೆ. ಯಾಕಂದರೆ ಪೀಠಿಕೆ ಉಪಸಂಹಾರಕ್ಕೆ ನಿಮಗೆ ಅರ್ಧ ಹಿಡಿಯುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಮೈಂಡ್ ಅಂದರೆ ಚೆಕ್ ಮಾಡ್ತಿರ್ತಾರಲ್ಲ ಪೇಪರು, ಅವರ ಮೈಂಡ್ ಸೆಟ್ ಮೇಲೆ ಹೋಗುತ್ತೆ. ನೀವು ಮೇಲ್ಗಡೆ ಪೀಠಿಕೆ, ಕೆಳಗಡೆ ನೀವೇನಾದರೂ ಉಪಸಂಹಾರ ಹಾಕಿದರೆ ಪೀಠಿಕೆಗೆ ಅರ್ಧ ಅಂಕ, ಉಪಸಂಹಾರಕ್ಕೆ ಅರ್ಧ ಅಂಕ, ನಿಮ್ಮ ವಿವರಣೆಗೆ 4 ಅಂಕ ಸಿಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಪೀಠಿಕೆ ಉಪಸಂಹಾರ ಹಾಕಿ 5ಕ್ಕೆ 5 ಅಂಕ ನೀವು ಪಡ್ಕೋಬೋದು. ಜೊತೆಗೆ 10 ಅಂಕದ ಪ್ರಶ್ನೆಗಳಲ್ಲಿ ನೀವು ಪೀಠಿಕೆ ಉಪಸಂಹಾರ ಏನಾದರೂ ಹಾಕಿದರೆ ನಿಮಗೆ 8 ಅಂಕ ವಿವರಣೆಗೆ ಇರುತ್ತೆ, 1 ಅಂಕ ಪೀಠಿಕೆ, 1 ಅಂಕ ಉಪಸಂಹಾರಕ್ಕೆ ಕೊಡ್ತಾರೆ. ಈ ರೀತಿ ನೀವು ಇರುತ್ತೆ. ಅದಕ್ಕೋಸ್ಕರ ನೀವು ಪೀಠಿಕೆ ಉಪಸಂಹಾರ ಹಾಕಿ ಬರೋದು ಅತ್ಯಂತ ಸೂಕ್ತ ಮತ್ತು ಹೆಚ್ಚು ಅಂಕಗಳನ್ನು ನೀವು ಯಾವುದೇ ರೀತಿ ಅಂಕಗಳನ್ನು ಕಳೆದುಕೊಳ್ಳೋದಿಲ್ಲ ಮತ್ತು ಹೆಚ್ಚು ಅಂಕಗಳನ್ನು ನೀವು ಈಸಿಯಾಗಿ ಗಳಿಸ್ಬೋದು. ನೋಡಿ, 30ನೇ ಕ್ವಶನು, ಗಾಂಧಾರ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತಿದೆ. ಪೀಠಿಕೆ ಹಾಕಿದ್ದೀನಿ, ಪೀಠಿಕೆ ನಾನೇ ಹಾಕಿದ್ದೀನಿ. ಎಲ್ಲೇ ನೀವು ಯಾವುದಾದ್ರೂ ಗೈಡಲ್ಲಿ ಎಲ್ಲಾದರೂ ಹುಡುಕಿದ್ರೆ ನಿಮಗೆ ಪೀಠಿಕೆ ವಿವರಣೆ ಸಿಗೋದಿಲ್ಲ. ದಯವಿಟ್ಟು ನಿಮಗೆ ಏನಾದರೂ ಈ ನೋಟ್ಸ್ ಬೇಕಂದರೆ ಇನ್ನು ನೀವು ನೋಟ್ಸ್ನ ಮಾಡ್ಕೋಬೋದು. ಇಲ್ಲಾಂದರೆ ನೋಟ್ಸ್ ಬೇಕಂದರೆ ನಮ್ಮ ಇತಿಹಾಸದ ಒಂದು ಕೋರ್ಸ್ ಇದೆ. ಆ ಕೋರ್ಸ್ಗೆ ನೀವೇನಾದರೂ ಜಾಯ್ನ್ ಆದರೆ, ಇತಿಹಾಸಕ್ಕೆ ಸಪ್ರೇಟಾಗಿ ಕೋರ್ಸ್ ಮಾಡಿದ್ದೀನಿ, ಅದನ್ನು ನಾನು ಮುಂದೆ ಹೇಳ್ತೀನಿ. ಹೌದಾ? ಅದಕ್ಕೆ ನೀವೇನಾದರೂ ಜಾಯ್ನ್ ಆದರೆ ಕೇವಲ 99 ರೂಪಾಯಿ ಇರುತ್ತೆ. 99 ರೂಪಾಯಿ ಕೊಟ್ಟು ಜಾಯ್ನ್ ಆದರೆ ಈ 3 ಮಾಡಲ್ ಕ್ವಶನ್ ಪೇಪರ್ನ ಆನ್ಸರ್ನ ಕೊಡೋದ್ರ ಜೊತೆಗೆ ನಿಮ್ಮ 8 ಚಾಪ್ಟರ್ನ 1 ಅಂಕ, 2 ಅಂಕ, 5 ಅಂಕ ಮತ್ತು 10 ಅಂಕದ ಪ್ರಶ್ನೆ ಪತ್ರಿಕೆಗಳ ಅಥವಾ ಪ್ರಶ್ನೆಗಳನ್ನ ಉತ್ತರ ಸಹಿತ ಕೊಡ್ತೀನಿ. ಮತ್ತು ಪೀಠಿಕೆ ಮತ್ತು ಉಪಸಂಹಾರ ಪ್ರತಿಯೊಂದಕ್ಕೂ ಹಾಕಿದಂಥ ಉತ್ತರಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ನೋಡಿ, ಪೀಠಿಕೆ ಏನಿದೆ, ಕುಶಾನರ ಅವಧಿಯ ಗಾಂಧಾರ ಶೈಲಿಯು ಪ್ರಮುಖ ಗ್ರೀಕ್ ಮತ್ತು ಬೌದ್ಧ ಶೈಲಿಗಳ ಬೆಳವಣಿಗೆ ಪ್ರಾಮುಖ್ಯತೆ ಪಡೆದಿದೆ. ಭಾರತೀಯ ಮತ್ತು ಗ್ರೀಕ್ ಸಂಸ್ಕೃತಿಗಳ ಮಧ್ಯೆ ಮುಕ್ತ ಸಂಪರ್ಕದಿಂದಾಗಿ ಗಾಂಧಾರ ಕಲಾ ಪರಂಪರೆಯು ಎಂಬ ಹೊಸ ಕಲಾ ಪರಂಪರೆಯು ಉಗಮಿಸಿತು. ಇದು ಭಾರತ ಮತ್ತು ಗ್ರೀಕ್ನ ಕಲಾ ಶೈಲಿಗಳ ಸಮ್ಮಿಶ್ರಣವನ್ನು ಪ್ರತಿನಿಧಿಸುತ್ತದೆ ಅಂತ ಇದೆ. ಹೌದಾ? ಇಲ್ಲಿ ಒಂದು ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಇದೆ. ಕಲಾ ಶೈಲಿಗಳು ಅಂತ ಇದೆ, ಕಲಾ ಶೈಲಿಗಳನ್ನು ಪ್ರತಿನಿಧಿಸುತ್ತದೆ ಅಂತ ಇದೆ. ಅದನ್ನು ನೀವು ನೋಡ್ಕೋಬೇಕು. ಗಾಂಧಾರ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ನಾನು ಈ ರೀತಿ ವಿವರಿಸ್ತಾ ಹೋಗಿದ್ದೀನಿ. ಅದಾದಮೇಲೆ ಉಪಸಂಹಾರವನ್ನು ಈ ರೀತಿ ಬರೆದಿದ್ದೀನಿ, ನೀವು ನೋಡ್ಕೋಬೋದು. ಇದನ್ನು ನೋಟ್ ಕೂಡ ಮಾಡ್ಕೋಬೋದು. ಅದಾದ ನಂತರ ನಿಮಗೆ ನೆಕ್ಸ್ಟ್ ಬರುತ್ತೆ 31ನೇ ಕ್ವಶನು, ತಾಳಿಕೋಟೆಯ ಕದನ ಮತ್ತು ಕಾರಣ ಪರಿಣಾಮಗಳನ್ನು ತಿಳಿಸಿ ಅಂತಿದೆ. ತಾಳಿಕೋಟೆ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ನಾವು ತಿಳಿಸೋದ್ರ ಜೊತೆಗೆ ಪೀಠಿಕೆ ಹಾಕಿದ್ದೀನಿ. ತಾಳಿಕೋಟೆ ಕದನವು ಸಾಮಾನ್ಯ ಶಕ 1565ರಲ್ಲಿ ನಡೆಯಿತು. ವಿಜಯನಗರದ ನಾಯಕತ್ವವನ್ನು ಅಳಿಯ ರಾಮರಾಯ ವಹಿಸಿದ್ದನು. ವಿರೋಧಿ ಗುಂಪಿನಲ್ಲಿ ಶಾಹಿ ಸುಲ್ತಾನರ ಒಕ್ಕೂಟ ಸೈನ್ಯವಿತ್ತು. ಬಿಜಾಪುರದ ಆದಿಲ್ ಶಾ, ಮೊಹಮ್ಮದ್ ನಗರದ ನಿಜಾಮ್ ಶಾ, ಗೋಲ್ಕೊಂಡದ ಕುತುಬ್ ಶಾ ಹಾಗೂ ಬಿದರಿನ ಭರಿತ್ ಶಾ ಸೈನಿಕರ
ಸುಲ್ತಾನರ ಸೈನಿಕರು ಈ ಮಹಾ ಸೈನ್ಯದಲ್ಲಿದ್ದರು. ಇದೊಂದು ನಿರ್ಣಾಯಕ ಕದನವಾಗಿ ಏರ್ಪಟ್ಟಿತ್ತು. ಇದು ಪೀಠಿಕೆ. ಯುದ್ಧಕ್ಕೆ ಕಾರಣಗಳೇನೆಂದರೆ ದೋವಾ ಪ್ರದೇಶದ ಮೇಲಿನ ಪ್ರಭುತ್ವ ಇರ್ಬೋದು, ಧಾರ್ಮಿಕ ಭಿನ್ನತೆ ಇರ್ಬೋದು, ಅಳಿಯ ರಾಮರಾಯನ ನೀತಿ ಇರ್ಬೋದು. ಅದಾದಮೇಲೆ ತತ್ಕ್ಷಣದ ಕಾರಣ ಏನಂದರೆ ಬಿಜಾಪುರದ ಆದಿಲ್ ಶಾನು ಅಳಿಯ ರಾಮರಾಯನನ್ನ ರಾಯಚೂರು ಕೋಟೆಯನ್ನು ಹಿಂತಿರುಗಿಸಬೇಕಂತ ಒತ್ತಾಯ ಮಾಡ್ತಾನೆ. ಅದನ್ನು ತಿರಸ್ಕರಿಸಿದಂಥ ಅಳಿಯ ರಾಮರಾಯ ಯುದ್ಧಕ್ಕೆ ಅವನ್ನ ಆಹ್ವಾನಿಸ್ತಾನೆ. ಇದು ಇವರಿಗೆ ತತ್ಕ್ಷಣದ ಕಾರಣ. ಯುದ್ಧದ ಪರಿಣಾಮವನ್ನು ನೋಡ್ತಾ ಹೋದರೆ ವಿಜಯನಗರ ಸಾಮ್ರಾಜ್ಯವು ತನ್ನ ವೈಭವವನ್ನು ಕಳೆದುಕೊಂಡಿತ್ತು. ಈ ಕದನದಲ್ಲಿ ಶಾಹಿ ಸುಲ್ತಾನರು ಜಯಶಾಲಿಯಾಗಿ ವಿಜಯಪುರವನ್ನು ಲೂಟಿ ಹೊಡಿತಾರೆ. ವಿಜಯನಗರವನ್ನು ಲೂಟಿ ಹೊಡಿತಾರೆ. ವಿಜಯನಗರದ ಬೆಂಬಲದಲ್ಲಿದ್ದ ಪೋರ್ಚುಗೀಸರ ವ್ಯಾಪಾರ ಕುಸಿಯುತ್ತೆ. ಅಂದರೆ ವಿಜಯನಗರವನ್ನು ಬೆಂಬಲಿಸ್ತಾ ಇದ್ರು. ಅಂದರೆ ಪೋರ್ಚುಗೀಸರಿಗೆ ಯಾರು ಬೆಂಬಲ ಇತ್ತು ಅಂದರೆ ವಿಜಯನಗರದ ಅವರ ಬೆಂಬಲ ಇತ್ತು. ಅದಕ್ಕೋಸ್ಕರ ಪೋರ್ಚುಗೀಸರ ವ್ಯಾಪಾರ ಕುಸಿಯುತ್ತೆ. ಇಲ್ಲೂ ಪೋರ್ಟಿಸರಾಗಿದೆ, ಅದು ಪೋರ್ಚುಗೀಸರ ಆಗಬೇಕದು. ಜೊತೆಗೆ ಶೃಂಗೇರಿ, ತಿರುಪತಿ, ಶ್ರೀಶೈಲ ಮತ್ತು ಕಾಳಹಸ್ತಿ ಅಂತ ಹಲವಾರು ಧಾರ್ಮಿಕ ಕೇಂದ್ರಗಳಿಗೆ ದತ್ತಿ ನಿಂತಾಗುತ್ತೆ. ಅಂದರೆ ಈ ವಿಜಯನಗರದವರು ಏನು ಮಾಡ್ತಾ ಇರ್ತಾರೆ, ಶೃಂಗೇರಿ, ತಿರುಪತಿ, ಶ್ರೀಶೈಲ ಮತ್ತು ಕಾಳಹಸ್ತಿ ಅಂತ ಹಲವಾರು ಧಾರ್ಮಿಕ ಕೇಂದ್ರಗಳಿಗೆ ದತ್ತಿಯನ್ನು ಕೊಡ್ತಾ ಇರ್ತಾರೆ. ಅದು ಕೂಡ ನಿಂತು ಹೋಗುತ್ತೆ, ಧಾರ್ಮಿಕ ಬೆಳವಣಿಗೆಗೆ ಅಡ್ಡಿ ಆಗುತ್ತೆ. ವಿಜಯನಗರದ ಸಾಮಂತರಾಗಿದ್ದ ನಾಯಕರು ಮತ್ತು ಪಾಳೆಗಾರರು ಸ್ವತಂತ್ರ ಆಗ್ತಾರೆ. ಅಂದರೆ ವಿಜಯನಗರದ ಅರಸರ ಸಾಮಂತಿಕೆಯಲ್ಲಿದ್ದಂಥ ಯಾರು ನಾಯಕರು ಮತ್ತು ಪಾಳೆಗಾರರು ಏನು ಮಾಡ್ತಾರೆ, ವಿಜಯನಗರದ ಅವನತಿಯ ನಂತರ ಸ್ವತಂತ್ರರಾಗ್ತಾರೆ. ಅದಾದ ನಂತರ ಉಪಸಮರನ ನೋಡ್ತಾ ಹೋದರೆ ಸಾಮಾನ್ಯ ಶಕ 1565 ಜನವರಿ 23 ಮಂಗಳವಾರ ನಡೆದ ಈ ಕದನವು ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ಕದನವಾಗಿತ್ತು. 90 ವಯಸ್ಸಿನ ಅಳಿಯ ರಾಮರಾಯ ವೀರಾವೇಶದಿಂದ ಹೋರಾಡಿ ಶಾಹಿ ಸೈನಿಕರಿಗೆ ಸೆರೆಯಾದನು. ಇವನ ಶಿರಚ್ಛೇದನ ಮಾಡಲಾಯಿತು. ಈ ರೀತಿ ಏಕದಿನದಲ್ಲಿ ಅಂದರೆ ಒಂದೇ ದಿನದಲ್ಲಿ ಈ ಕದನ ಮುಕ್ತಾಯವಾಗುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ 38ನೇ ಕ್ವಶನ್ ಬರುತ್ತೆ, ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಂತಿದೆ. ಹೌದಾ, ಪೀಠಿಕೆಯನ್ನು ನಾವು ನೋಡ್ತಾ ಹೋಗೋಣ. ಹಿಂದೂ ಧರ್ಮ ಕಾಲಾಂತರದಲ್ಲಿ ನ್ಯೂನ್ಯತೆ ಮತ್ತು ಜಟಿಲತೆಗಳನ್ನು ಬೆಳೆಸಿಕೊಂಡಿತು. ಹಲವು ಸುಧಾರಕರಲ್ಲಿ ಒಬ್ಬರಾದ ರಾಮಾನುಜಾಚಾರ್ಯರು ಹಿಂದೂ ಧರ್ಮದ ಮೂಲ ತತ್ವ ಮತ್ತು ಧರ್ಮಶಾಸ್ತ್ರದ ನಿಯಮಗಳನ್ನು ವ್ಯಕ್ತಪಡಿಸಿದ್ದಾರೆ. ರಾಮಾನುಜಾಚಾರ್ಯರು ಅವರ ಜೀವನ ವ್ಯಕ್ತಿತ್ವ ವಿಭಿನ್ನವಾಗಿದೆ. ಇದು ಪೀಠಿಕೆ. ಹಾಗಾದರೆ ಅವರ ಜೀವನವನ್ನು ನಾವು ನೋಡ್ತಾ ಹೋದರೆ ಸಾಮಾನ್ಯ ಶಕ 1017ರಲ್ಲಿ ಚೆನ್ನೈ ಸಮೀಪದ ಶ್ರೀ ಪೆನಂಬೂರಿನಲ್ಲಿ ಜನಿಸ್ತಾರೆ. ತಂದೆ ಸೋಮಯಾಜಿಯಾಗಿರ್ತಾನೆ, ತಾಯಿ ಕಾಂತಿಮತಿ. ಗುರು ಯಾರಂದರೆ ಯಾದವ್ ಪ್ರಕಾಶ್ ಇವರ ಗುರುವಾಗಿರ್ತಾರೆ. ಇವರು ತಮ್ಮ 16ನೇ ವಯಸ್ಸಿನಲ್ಲಿ ಸಂಗಮ್ಮಳೊಂದಿಗೆ ವಿವಾಹವಾಗಿ ಸಾಂಸಾರಿಕ ಜೀವನವನ್ನು ಅತೃಪ್ತರಾಗಿ ಸಂಸಾರವನ್ನು ತೊರೆದು ಸನ್ಯಾಸಿ ಆಗ್ತಾರೆ. ಅಂದರೆ 16ನೇ ವಯಸ್ಸಿನಲ್ಲಿ ಇವರು ಮದುವೆ ಆಗೋದ್ರ ಜೊತೆಗೆ ಮತ್ತು ಸನ್ಯಾಸಿ ಆಗ್ತಾರೆ. ನಂತರ ಮದುವೆ ಆಗ್ತಾರೆ, ಆಮೇಲೆ ಸನ್ಯಾಸಿ ಆಗ್ತಾರೆ. ಶ್ರೀರಂಗಂ ಮಠದ ಮುಖ್ಯಸ್ಥರಾಗಿ ವೈಷ್ಣವ ಧರ್ಮವನ್ನು ಜನಪ್ರಿಯಗೊಳಿಸ್ತಾರೆ. ಅಂದರೆ ಶ್ರೀರಂಗಂ ಅಂತಕ್ಕಂಥ ಮಠದ ಮುಖ್ಯಸ್ಥರಾಗ್ತಾರೆ, ವೈಷ್ಣವ ಧರ್ಮವನ್ನು ಜನಪ್ರಿಯಗೊಳಿಸ್ತಾರೆ. ಶೈವ ಮತಸ್ಥನಾಗಿದ್ದಂಥ ಕುಲೋತ್ತುಂಗ ಚೋಳನಿಗೆ, ಅಂದರೆ ಇವರ ಕಾಲದಲ್ಲಿ ಯಾರಿರ್ತಾರೆ, ಚೋಳರ ಸಾಮ್ರಾಟರಿರ್ತಾರೆ. ಅಲ್ಲಿ ಶೈವ ಧರ್ಮದ ಮತಸ್ಥನಾಗಿದ್ದಂಥ ಕುಲೋತ್ತುಂಗ ಚೋಳ ಏನು ಮಾಡ್ತಾನೆ, ಇದು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಇದರಿಂದ ರಾಮಾನುಜಾಚಾರ್ಯ ಏನು ಮಾಡ್ತಾರೆ, ಕರ್ನಾಟಕದ ಹೊಯ್ಸಳರ ವಿಷ್ಣುವರ್ಧನ್ನ ಆಶ್ರಯ ಪಡಿತಾರೆ. ಕರ್ನಾಟಕದಲ್ಲಿ ಬಂದು ಹೊಯ್ಸಳರ ವಿಷ್ಣುವರ್ಧನ್ನ ಆಶ್ರಯವನ್ನು ಪಡಿತಾರೆ. ಅದಾದ ನಂತರ ಏನಾಗುತ್ತೆ, ನೆಕ್ಸ್ಟ್ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಯಾವುದಂದರೆ ರಾಮಾನುಜಾಚಾರ್ಯರ ಬೋಧನೆಗಳು ಅಂತ ಬರ್ತವೆ. ರಾಮಾನುಜಾಚಾರ್ಯರು ತಮ್ಮ 20ನೇ ವರ್ಷದಲ್ಲಿ ವೈಷ್ಣವ ಮತವನ್ನು ಸ್ಥಾಪಿಸಿ ಅಲ್ಲೇ 20 ವರ್ಷ ಅಂದರೆ ರಾಮಾನುಜಾಚಾರ್ಯರು ಮೇಲುಕೋಟೆಯಲ್ಲಿ ವೈಷ್ಣವ ಮಠವನ್ನು ಸ್ಥಾಪಿಸ್ತಾರೆ. ಅದಾದಮೇಲೆ ಅಲ್ಲೇ 20 ವರ್ಷಗಳ ಕಾಲ ಅವರು ಇರ್ತಾರೆ. ಅದಾದಮೇಲೆ ಚೋಳರ ಯಾರಿರ್ತಾರೆ, ಕುಲೋತ್ತುಂಗ ಚೋಳ ಮರಣ ಹೊಂದಿದ ನಂತರ ಮತ್ತೆ ಇವರು ಏನು ಮಾಡ್ತಾರೆ, ಅಲ್ಲಿಗೆ ಹೋಗ್ತಾರೆ. ಅದಾದ ನಂತರ ಇವರ ಸಿದ್ಧಾಂತ ವಿಶಿಷ್ಟಾದ್ವೈತ. ಇವರ ಸಿದ್ಧಾಂತ ಬಂದ್ಬಿಟ್ಟು ವಿಶಿಷ್ಟಾದ್ವೈತ. ಇವರು ಶ್ರೀ ಅಥವಾ ಲಕ್ಷ್ಮೀ ಆರಾಧನೆಗೆ ಪ್ರಾಮುಖ್ಯತೆ ನೀಡ್ತಾರೆ. ಶ್ರೀ ಅಥವಾ ಲಕ್ಷ್ಮೀ ಆರಾಧನೆಗೆ ಇವರು ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಅದಾದಮೇಲೆ ಲಕ್ಷ್ಮಿಯನ್ನು ಏನು ಮಾಡ್ತಾರೆ, ದೇವರು ಮತ್ತು ಮನುಷ್ಯರ ನಡುವಿನ ಮಧ್ಯವರ್ತಿ ಅಂತೇಳಿ ಇವರು ಕರೀತಾರೆ. ದೇವರು ಮತ್ತು ಮನುಷ್ಯರ ನಡುವಿನ ಮಧ್ಯವರ್ತಿ ಅಂತ ಕರೀತಾರೆ. ರಾಮಾನುಜಾಚಾರ್ಯರ ಪ್ರಕಾರ ಪ್ರಪಂಚ ಸತ್ಯ, ಅದಲ್ಲದೆ ಪರಮಾತ್ಮನು ಸತ್ಯ, ಸ್ವತಂತ್ರ ಮತ್ತು ಶಾಶ್ವತ ಎಂದು ಪ್ರತಿಪಾದಿಸಿದ್ದಾರೆ. ಅಂದರೆ ಇವರ ಪ್ರಕಾರ ಪ್ರಪಂಚ ಇರುವುದು ಸತ್ಯ, ಪರಮಾತ್ಮ ಇರುವುದು ಸತ್ಯ, ಸ್ವತಂತ್ರ ಮತ್ತು ಶಾಶ್ವತ ಅಂತೇಳಿ. ಪರಮಾತ್ಮ ಏನಂದರೆ ಸ್ವತಂತ್ರ ಮತ್ತು ಶಾಶ್ವತ ಅಂತೇಳಿ ಇವರು ಪ್ರತಿಪಾದಿಸ್ತಾರೆ. ಆತ್ಮ ಮತ್ತು ಪ್ರಪಂಚ ದೇವರ ಅಧೀನ ಅಂತ ಹೇಳ್ತಾರೆ. ಅಂದರೆ ಈ ಪ್ರಪಂಚ ಮತ್ತು ನಮ್ಮ ಆತ್ಮ ಯಾವತ್ತಿಗೂ ದೇವರ ಅಧೀನ ಅಂತೇಳಿ ಇವರು ಹೇಳ್ತಾರೆ. ಪರಮಾತ್ಮನೂ ಇಲ್ಲದೆ ಆತ್ಮಕ್ಕೆ ಸ್ವತಂತ್ರವಿಲ್ಲ, ಮೋಕ್ಷಕ್ಕೆ ಭಕ್ತಿ ಮಾರ್ಗವೇ ಪ್ರಧಾನವೆಂದು ಪ್ರತಿಪಾದಿಸ್ತಾರೆ. ಅಂದರೆ ಪರಮಾತ್ಮ ಇಲ್ಲದೆ ಆತ್ಮಕ್ಕೆ ಶಾಂತಿ ಇಲ್ಲ. ಆತ್ಮ ಅನ್ನೋದು ಪರಮಾತ್ಮನಿಂದ ಮಾಡಲ್ಪಟ್ಟಿದೆ, ಪರಮಾತ್ಮನಿಲ್ಲದೆ ಆತ್ಮಕ್ಕೆ ಸ್ವತಂತ್ರವಿಲ್ಲ ಅಂತ ಹೇಳ್ತಾರೆ.
ಮೋಕ್ಷಕ್ಕೆ ಅಂದರೆ ನಾವೇನಾದರೂ ಮೋಕ್ಷಿ ಪಡಿಬೇಕಾದ್ರೆ ಭಕ್ತಿ ಮಾರ್ಗವೇ ಪ್ರಧಾನ ಅಂತೇಳಿ ಇವರು ಪ್ರತಿಪಾದಿಸ್ತಾರೆ. ಇವರ ಭಕ್ತಿ ಮಾರ್ಗಗಳಲ್ಲಿ 2 ವಿಧಗಳನ್ನು ನಾವು ನೋಡ್ತೀವಿ. ಪ್ರಪತ್ತಿ ಅಂದರೆ ದೇವರಿಗೆ ಸಂಪೂರ್ಣವಾಗಿ ಶರಣಾಗು ಅಂತ ಕರಿತೀವಿ. ಆಚಾರ್ಯಾಭಿಮಾನ ಅಂತಂದರೆ ಗುರುವಿಗೆ ಶರಣಾಗು, ಅಂದರೆ ಒಂದು ಗುರುವಿಗೆ ಶರಣಾಗಬೇಕು, ಒಂದು ದೇವರಿಗೆ ಸಂಪೂರ್ಣವಾಗಿ ಶರಣಾಗಬೇಕು ಅನ್ನುವುದು ಇವರ 2 ಭಕ್ತಿ ಮಾರ್ಗಗಳು. ಈ ರೀತಿಯಾಗಿ ರಾಮಾನುಜಾಚಾರ್ಯರು ಬೋಧಿಸ್ತಾರೆ. ಅದಾದ ನಂತರ ಅವರ ಉಪಸಂಹಾರವನ್ನು ಬರೆದಿದ್ದೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಅದಾದ ನಂತರ ಬ್ರಿಟಿಷರ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ ಅನ್ನೋದನ್ನು ಪೀಠಿಕೆ ಮತ್ತು ನೀವು ಯಾವ ರೀತಿ ಮೆಕಾಲೆ ವರದಿ ಬರುತ್ತೆ, ಅದಾದಮೇಲೆ ವುಡ್ಡನ ವರದಿ ಬರುತ್ತೆ, ಅದಾದಮೇಲೆ ಅದಕ್ಕೆ ನಾವು ವುಡ್ಡನ ವರದಿ ಪ್ರಕಾರ ಏನೇನು ಬದಲಾವಣೆ ಆಗಿದೆ ಅಂತ ನಾವು ನೋಡ್ತಾ ಹೋಗ್ತೀವಿ. ಅದಾದ ನಂತರ ಉಪಸಂಹಾರವನ್ನು ಕೂಡ ನಾನು ಬರೆದಿದ್ದೀನಿ. ನೀವು ನೋಡ್ತಾ ಹೋಗ್ಬೋದು ಯಾವ ರೀತಿ ಆಯಿತು ಭಾರತದಲ್ಲಿ ಬ್ರಿಟಿಷರ ಆಡಳಿತದ ಮೇಲೆ ಶಿಕ್ಷಣದ ಪ್ರಭಾವ ಅಂತ ನಾವು ನೋಡ್ತಾ ಹೋದರೆ, ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಪ್ರಭಾವವನ್ನು ಬೀರಿದೆ. ಯಾವ ರೀತಿ ಬೀರಿದೆ ಅಂದರೆ, ಪೀಠಿಕೆ ಯುರೋಪಿಯನ್ನರು ಭಾರತಕ್ಕೆ ಆಗಮಿಸುವ ಮೊದಲು ಭಾರತದಲ್ಲಿ ಶಿಕ್ಷಣವು ಧರ್ಮಾಧಾರಿತವಾಗಿತ್ತು. ಹಿಂದೂ ಪಾಠಶಾಲೆಗಳು, ಮುಸ್ಲಿಮರು ಮದರಸಗಳಲ್ಲಿ ಜನರಿಗೆ ಶಿಕ್ಷಣವನ್ನು ನೀಡ್ತಾ ಇದ್ರು. ಅಂದರೆ ಯುರೋಪಿಯನ್ನರ ಆಗಮನ ಆಗೋಕ್ಕಿಂತ ಮುಂಚೆ ಭಾರತದಲ್ಲಿ ಧರ್ಮಾಧಾರಿತ ಶಿಕ್ಷಣ ಇತ್ತು. ಅಂದರೆ ಹಿಂದೂಗಳು ಹಿಂದೂ ಧರ್ಮದ ಶಿಕ್ಷಣ ಪಡಿತಾ ಇದ್ರು, ಮುಸ್ಲಿಮರು ಮುಸ್ಲಿಂ ಧರ್ಮದ ಶಿಕ್ಷಣ ಪಡಿತಾ ಇದ್ರು. ಯಾವ ರೀತಿ ಅಂದರೆ, ಹಿಂದೂ ಧರ್ಮಗಳು ಪಾಠಶಾಲೆಗಳಲ್ಲಿ ಧರ್ಮಾಧಾರಿತ ಶಿಕ್ಷಣ ನೀಡ್ತಾ ಇದ್ರೆ, ಮುಸ್ಲಿಮರಿಗೆ ಮದರಸಗಳಲ್ಲಿ ಶಿಕ್ಷಣ ದೊರೀತಾ ಇತ್ತು. ಪ್ರಾರಂಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಜನರಿಗೆ ಶಿಕ್ಷಣ ಕೊಡಲು ಯಾವುದೇ ಆಸಕ್ತಿ ತೋರಿಸೋದಿಲ್ಲ. ಆದರೆ ನಂತರ ದಿನಗಳಲ್ಲಿ ಶಿಕ್ಷಣದ ಮೇಲೆ ತನ್ನದೇ ಪ್ರಭಾವವನ್ನು ಬೀರುತ್ತೆ. ಅಂದರೆ ಶಿಕ್ಷಣದಲ್ಲಿ ತನ್ನದೇ ಪ್ರಭಾವವನ್ನು ಈ ಈಸ್ಟ್ ಇಂಡಿಯಾ ಕಂಪನಿ ಬೀರುತ್ತೆ. ಅದಾದ ನಂತರ ಇವರು ಕೆಲವು ಬದಲಾವಣೆಗಳನ್ನು ತರ್ತಾರೆ. 1813ರಲ್ಲಿ ಬಂದಂಥ ಚಾರ್ಟರ್ ಕಾಯ್ದೆ ಬರುತ್ತೆ. 2ನೇ ಚಾರ್ಟರ್ ಕಾಯ್ದೆ ಮುಖಾಂತರ ಶಿಕ್ಷಣದಲ್ಲಿ ಹೊಸ ಅಧ್ಯಯನ ಆರಂಭಗೊಳ್ಳುತ್ತೆ. ಈ ಕಾಯ್ದೆ ಮುಖಾಂತರ ವಾರ್ಷಿಕವಾಗಿ ಶಿಕ್ಷಣದ ಅಭಿವೃದ್ಧಿಗೆ 1 ಲಕ್ಷ ರೂಪಾಯಿನ ಇವರು ಮೀಸಲಿಡ್ತಾರೆ. ವಾರ್ಷಿಕವಾಗಿ ಶಿಕ್ಷಣದ ಅಭಿವೃದ್ಧಿಗೆ 1 ಲಕ್ಷ ರೂಪಾಯಿನ ಇವರು ಮೀಸಲಿಡ್ತಾರೆ. ಅದಾದ ನಂತರ ಈ ಕಾಯ್ದೆ ಅನ್ವಯ ಇಂಗ್ಲೀಷ್ ಶಿಕ್ಷಣದ ಬೆಂಬಲಿಗರು ಇಂಗ್ಲೀಷ್ ಶಿಕ್ಷಣಕ್ಕೆ ಹಣ ಖರ್ಚು ಮಾಡಬೇಕಂದ್ರೆ, ಕನ್ನಡ ಶಿಕ್ಷಣ ಅಭಿಮಾನಿಗಳು ಅಥವಾ ಬೆಂಬಲಿಗರು ಪೌರಾತ್ಯರು ಏನು ಮಾಡ್ತಾರೆ, ಕನ್ನಡ ಶಿಕ್ಷಣಕ್ಕೆ ಈ ಹಣವನ್ನು ಮೀಸಲಿಡಬೇಕಂತ ಹೇಳ್ತಾರೆ. ಅದಾದ ನಂತರ ಮೆಕಾಲೆ ವರದಿ ಬರುತ್ತೆ. 1835ರಲ್ಲಿ ಮೆಕಾಲೆ ವರದಿ ಬರುತ್ತೆ. ಈ ಮೆಕಾಲೆ ವರದಿ ಏನು ಮಾಡುತ್ತೆ, ಪೌರಾತ್ಯರು ಮತ್ತು ಇಂಗ್ಲಿಷರ ಶಿಕ್ಷಣದ ಬೆಂಬಲಿಗರ ಮಧ್ಯೆ ಇದ್ದಂಥ ವಿವಾದವನ್ನು ಬಗೆಹರಿಸುತ್ತೆ. ಅಂದರೆ ಈ ಮೆಕಾಲೆ ವರದಿ ಏನು ಮಾಡುತ್ತೆ, ಪೌರಾತ್ಯರು ಮತ್ತು ಇಂಗ್ಲಿಷ್ ಶಿಕ್ಷಣದ ಬೆಂಬಲಿಗರ ಮಧ್ಯೆ ಇದ್ದಂಥ ವಿವಾದವನ್ನು ಬಗೆಹರಿಸಬೇಕಂತೇಳಿ ಅಂದಿನ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಲಾರ್ಡ್ ವಿಲಿಯಂ ಬೆಂಟಿಕ್ ಏನು ಮಾಡ್ತಾನೆ, ಮೆಕಾಲೆ ಅವರನ್ನು ನೇಮಕ ಮಾಡ್ತಾನೆ. ಅದಾದ ನಂತರ ಈ ಮೆಕಾಲೆಯು ಇಂಗ್ಲಿಷ್ ಶಿಕ್ಷಣದ ಬೆಂಬಲಿಗರನ್ನ ಅಭಿಪ್ರಾಯ ಬೆಂಬಲಿಸ್ತಾರೆ. ಅಂದರೆ ಈ ಮೆಕಾಲೆ ವರದಿ ಏನು ಹೇಳುತ್ತೆ, ಈ 1 ಲಕ್ಷ ರೂಪಾಯಿನ ಇಂಗ್ಲಿಷ್ ಶಿಕ್ಷಣಕ್ಕೆ ಮೀಸಲಾಗಿಡಬೇಕು ಅಂತೇಳಿ ಹೇಳುತ್ತೆ. ಅದಾದ ನಂತರ ಈ ಶಾಸನವು ಶಿಕ್ಷಣದ ಮೂಲಕ ಜನರನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳಿಸುವ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ಕೆಲಸಕ್ಕೆ ಗುಮಾಸ್ತರನ್ನಾಗಿ ತಯಾರಿಸುವ ಉದ್ದೇಶ ಹೊಂದಿತ್ತು. ಅಂದರೆ ಈ ಮೆಕಾಲೆ ವರದಿ ಮುಖಾಂತರ ಇಂಗ್ಲೀಷ್ ಶಿಕ್ಷಣ ಕೊಡೋದೇನೋ ಕರೆಕ್ಟು, ಹೌದಾ? ಈ ಇಂಗ್ಲೀಷ್ ಶಿಕ್ಷಣ ಮೂಲಕ ಏನು ಮಾಡ್ತಾರೆ, ಜನರನ್ನ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳಿಸಬೇಕು ಅನ್ನೋದು ಒಂದು ಉದ್ದೇಶ ಆಗಿರುತ್ತೆ. ಜೊತೆಗೆ ಈಸ್ಟ್ ಇಂಡಿಯಾ ಕಂಪನಿ ಏನಿರುತ್ತೆ, ಆ ಈಸ್ಟ್ ಇಂಡಿಯಾ ಕಂಪನಿಯ ಕೆಲಸಕ್ಕೆ ಗುಮಾಸ್ತರನ್ನಾಗಿ ಮಾಡ್ಕೊಳ್ಳುವಂಥ ಉದ್ದೇಶದಿಂದ ಇಂಗ್ಲೀಷ್ ಶಿಕ್ಷಣವನ್ನು ಈ ಪೌರಾತ್ಯರು ಅಥವಾ ಇಂಗ್ಲೀಷ್ ಬೆಂಬಲಿಗರು ಕೊಡ್ತಾ ಇರ್ತಾರೆ ಅಂತ ನಾವು ನೋಡ್ತಾ ಹೋಗ್ಬೇಕು. ಅದಾದಮೇಲೆ ವುಡ್ನ ವರದಿ ಬರುತ್ತೆ. 1854ರಲ್ಲಿ ವುಡ್ನ ವರದಿ ಅಂತ ಬರುತ್ತೆ. ಭಾರತದಲ್ಲಿ ಶಿಕ್ಷಣದ ಅಭಿವೃದ್ಧಿಯನ್ನು ಮುಂದಿನ ಹಂತ ಯಾವುದಂದ್ರೆ 1854ರ ಸರ್ ವುಡ್ನಿಂದ ಸಿದ್ಧಿಸಲ್ಪಟ್ಟ ಶಿಫಾರಸುಗಳು ಅಥವಾ ಚಾರ್ಲ್ಸ್ ವುಡ್ ವರದಿ ಅಂತ ಕರಿತೀವಿ ನಾವು, ಹೌದಾ? ಇದೇನು ಮಾಡುತ್ತೆ, ಹಳ್ಳಿಗಳಲ್ಲಿ ಅಂದರೆ ಕಂಪನಿಯು ಹಳ್ಳಿಗಳಲ್ಲಿ ಪ್ರಾಥಮಿಕ ಶಾಲೆಯನ್ನು ತೆಗಿಬೇಕು, ಪಟ್ಟಣಗಳಲ್ಲಿ ಪ್ರೌಢಶಾಲೆಯನ್ನು ತೆಗಿಬೇಕು, ಜಿಲ್ಲಾ ಮಟ್ಟದಲ್ಲಿ ಕಾಲೇಜುಗಳನ್ನು ಸ್ಥಾಪನೆ ಮಾಡಬೇಕು ಅನ್ನೋದನ್ನು ಈ ವುಡ್ನ ವರದಿ ತಿಳಿಸುತ್ತೆ. ಅದಾದಮೇಲೆ ಏನು ಮಾಡುತ್ತೆ, ಪ್ರಾಥಮಿಕ ಶಿಕ್ಷಣವು ದೇಶೀಯ ಭಾಷೆಗಳಲ್ಲಿ ಇರಬೇಕು ಅಂತ ಹೇಳುತ್ತೆ. ಅಂದರೆ ಪ್ರಾಥಮಿಕ ಶಿಕ್ಷಣ ಅನ್ನೋದು ದೇಶೀಯ ಭಾಷೆಗಳಲ್ಲಿ ಇರಬೇಕು, ಪ್ರೌಢ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ ಆಂಗ್ಲ ಮಾಧ್ಯಮದಲ್ಲಿ ಇರಬೇಕು ಅಂತೇಳಿ ತಿಳಿಸುತ್ತೆ. ಅದಾದಮೇಲೆ ವುಡ್ನ ವರದಿ ಪ್ರಕಾರ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ನೀಡಬೇಕು ಅನ್ನೋದನ್ನು ಕೂಡ ತಿಳಿಸುತ್ತೆ. ಅದಾದ ನಂತರದಲ್ಲಿ ಕಂಪನಿಯು ಎಲ್ಲ ಪ್ರಾಂತ್ಯಗಳಲ್ಲಿ ಶಿಕ್ಷಣದ ಮೇಲ್ವಿಚಾರಣೆಗಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ಸ್ಥಾಪಿಸಬೇಕು ಅಂತೇಳಿ ಈ ವುಡ್ನ ವರದಿ ಹೇಳುತ್ತೆ. ಅದಾದಮೇಲೆ ಲಂಡನ್ ಮಾದರಿಯ ವಿಶ್ವವಿದ್ಯಾಲಯವನ್ನು ಬಾಂಬೆ, ಮದ್ರಾಸ್, ಕಲ್ಕತ್ತಾಗಳಲ್ಲಿ ಸ್ಥಾಪಿಸಬೇಕಂತ ಹೇಳುತ್ತೆ. ಲಂಡನ್ ವಿಶ್ವವಿದ್ಯಾಲಯದ ಮಾದರಿಯಲ್ಲಿ ಬಾಂಬೆ, ಮದ್ರಾಸ್, ಕಲ್ಕತ್ತಾ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಆಗಬೇಕು ಅಂತೇಳಿ ಹೇಳುತ್ತೆ. ಅದಾದ ನಂತರ ಶಿಕ್ಷಕರ ತರಬೇತಿ ಕಾಲೇಜುಗಳನ್ನು ಆರಂಭಿಸಬೇಕಂತ ಹೇಳುತ್ತೆ. ವೃತ್ತಿ ಶಿಕ್ಷಣ ಮತ್ತು ತಾಂತ್ರಿಕ ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡಬೇಕಂತ ಹೇಳುತ್ತೆ. ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕಂತ ಹೇಳುತ್ತೆ. ಈ ರೀತಿಯಾಗಿ ವುಡ್ನ ವರದಿ ಬರುತ್ತೆ. ಇದು ಉಪಸಂಹಾರವನ್ನು ನೋಡ್ಕೊಂಡ್ಬಿಡಿ. ಭಾರತದಲ್ಲಿ ಬ್ರಿಟಿಷ್ ಸರ್ಕಾರವು ಶಿಕ್ಷಣದಲ್ಲಿ ಅನೇಕ ಬದಲಾವಣೆಗಳನ್ನು ತಂದಿತು. ಭಾರತೀಯರ ಶಿಕ್ಷಣದಲ್ಲಿ ಪ್ರಗತಿ
ಸಾಧಿಸಲು ಭಾರತೀಯರು ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸಲು ತಳಪಾಯ ಹಾಕಿದಂತಾಯಿತು. ಇದರಿಂದ ಚಾರ್ಲ್ಸ್ ವುಡ್ ವರದಿಯನ್ನ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದು ಅಂತೇಳಿ ನಾವು ಕರಿತೀವಿ. ಹೌದಾ? ಅದಾದ ನಂತರ ನಮಗೆ ಭಾಗ ಡಿ ಬರುತ್ತೆ. 7ನೇ ಕ್ವಶನ್, ಭಾಗ ಡಿ 7ರಲ್ಲಿ ಬರುತ್ತೆ. ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂದರೆ 10 ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ. ನಿಮಗೇನಾದರೂ ಈ ನೋಟ್ಸ್ ಬೇಕಾದರೆ ಕೆಳಗಡೆ ಸ್ಕ್ರೀನಲ್ಲಿ ಒಂದು ನಂಬರ್ ಹೋಗ್ತಾ ಇದೆ, ಆ ನಂಬರ್ಗೆ ನೀವು ನೋಟ್ಸ್ ಅಂತ ನೀವು ಮೆಸೇಜ್ ಮಾಡಬೇಕು. ಕೇವಲ 99 ಇರುತ್ತೆ. ಈ ನೋಟ್ಸ್ ಅಷ್ಟೇ ಅಲ್ಲ, ನಿಮಗೆ ಇತಿಹಾಸದ ಕೋರ್ಸ್ಗೆ ನಾನು ಜಾಯಿನ್ ಮಾಡ್ತೀನಿ, ಅದಕ್ಕೋಸ್ಕರ ಸಪ್ರೇಟಾಗಿ ಗ್ರೂಪ್ ಮಾಡಿದ್ದೀನಿ. ಆ ಗ್ರೂಪಲ್ಲಿ ನಿಮಗೆ ಈ ಮಾಡಲ್ ಕ್ವಶನ್ ಪೇಪರ್ 1 ಕ್ವಶನ್ ಆನ್ಸರ್ ಇರ್ಬೋದು, ಮಾಡಲ್ ಕ್ವಶನ್ ಪೇಪರ್ 2 ಕ್ವಶನ್ ಆನ್ಸರ್ ಇರ್ಬೋದು, ಮಾಡಲ್ ಕ್ವಶನ್ ಪೇಪರ್ 3 ಕ್ವಶನ್ ಆನ್ಸರ್ ಇರ್ಬೋದು, ಮತ್ತು 8 ಚಾಪ್ಟರ್ನ 1 ಅಂಕ 2 ಅಂಕ 5 ಅಂಕದ ಕ್ವಶನ್ಗಳ ಜೊತೆಗೆ ಪೀಠಿಕೆ ಉಪಸಂಹಾರ ಮತ್ತು 10 ಅಂಕದ ಕ್ವಶನ್ಗಳ ಜೊತೆಗೆ ಪೀಠಿಕೆ ಉಪಸಂಹಾರ ಇರುವಂಥ ಕ್ವಶನ್ ಆನ್ಸರ್ನ ನಾನು ಕೊಡ್ತಾ ಹೋಗ್ತೀನಿ. ಆ ಗ್ರೂಪ್ಗೆ ನೀವೇನಾದರೂ ಜಾಯಿನ್ ಆಗಬೇಕಂದ್ರೆ ಕೆಳಗಡೆ ಕಾಣ್ತಕ್ಕಂಥ ನಂಬರ್ಗೆ ನೀವೇನು ಮಾಡಬೇಕು, ನೋಟ್ಸ್ ಅಂತ ಕಮೆಂಟ್ ಮಾಡಬೇಕು ಅಥವಾ ನೋಟ್ಸ್ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕು. ಆ ನೋಟ್ಸ್ ಅಂತ ಮೆಸೇಜ್ ಮಾಡಿದರೆ ನೀವು 99 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಯಾರಿಗೂ ಡಿಸ್ಕೌಂಟ್ ಇರಲ್ಲ, ಏನೂ ಇರಲ್ಲ, ಫ್ರೀ ಆಗಿ ಅಂಕರ್ ಯಾರಿಗೂ ಕೊಡೋದಿಲ್ಲ. ಕಂಪಲ್ಸರಿಯಾಗಿ ಯಾರಿಗೆ ನೋಟ್ಸ್ ಮಾಡ್ಕೋಬೇಕು ಅವ್ರು ಮಾಡ್ಕೊಳ್ಳಿ, ಪರವಾಗಿಲ್ಲ, ನಾನು ಜಾಯಿನ್ ಆಗಿ ನೀವು ತೊಗೊಳ್ಳಿ ಅಂತ ಯಾರಿಗೂ ಹೇಳೋಲ್ಲ. ಯಾರಿಗೆ ಬೇಕೋ ಅವರು ಇಲ್ಲೇ ವಿಡಿಯೋದಲ್ಲಿ ನೋಡಿ ನೋಟ್ಸ್ ಮಾಡ್ಕೊಳ್ಳಿ, ಅಥವಾ ನನ್ನ ಹತ್ರ ಗೈಡ್ ಇದೆ, ಅದು ಇದೆ, ಇದು ಇದೆ ಅನ್ನೋರು ಅಲ್ಲಿ ಮಾಡ್ಕೋಬೋದು. ಇಲ್ಲ ನನಗೆ ಪೀಠಿಕೆ ಉಪಸಂಹಾರ ಇರುವಂಥ ಕ್ವಶನ್ ಆನ್ಸರ್ ಬೇಕು ಅನ್ನೋರು ಕೆಳಗಡೆ ಕಾಣ್ತಕ್ಕಂಥ ನಂಬರ್ಗೆ ನೀವೇನಾದರೂ ನೋಟ್ಸ್ ಅಂತ ನೀವು ಕಳಿಸಿದರೆ, ಮೆಸೇಜ್ ಕಳಿಸಿದರೆ ನಾನೇನು ಮಾಡ್ತೀನಿ, ನಿಮಗೆ 99 ರೂಪಾಯಿ ನೀವು ಪೇ ಮಾಡಬೇಕಾಗುತ್ತೆ. ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಯಾವುದಾದ್ರಿಂದ ನೀವು 99 ರೂಪಾಯಿ ಪೇ ಮಾಡಿದರೆ ನಿಮ್ಮನ್ನು ಗ್ರೂಪ್ಗೆ ಸೇರಿಸ್ತೀನಿ. ಆ ಗ್ರೂಪಲ್ಲಿ ನೀವೇನು ಮಾಡ್ತೀರಾ, ನಿಮಗೆ ಸಪ್ರೇಟಾಗಿ ಹಿಸ್ಟ್ರಿ ಗ್ರೂಪ್ ಮಾಡ್ತೀನಿ. ಹಿಸ್ಟ್ರಿಗೋಸ್ಕರ ಸಪ್ರೇಟಾಗಿ ಗ್ರೂಪ್ ಮಾಡಿ ಆ ಗ್ರೂಪಲ್ಲಿ ನಿಮ್ಗೆ ಪ್ರತಿಯೊಂದು ಚಾಪ್ಟರ್ನ 1 ಅಂಕ 2 ಅಂಕ ಮತ್ತು ಬಿಟ್ಟ ಸ್ಥಳ ಒಂದಿಷ್ಟು ಬರೆಯಿರಿ, ಬೇರೆ ಕ್ವಶನ್ಗಳನ್ನು ಕೊಡ್ತೀನಿ. ಆದರೆ ಕ್ವಶನ್ ಆನ್ಸರ್ ಹಿಂದೆ ಇರ್ತಕ್ಕಂಥ 1 ಅಂಕ 2 ಅಂಕ 5 ಅಂಕದ ಪೀಠಿಕೆ ಮತ್ತು ಉಪಸಂಹಾರ ಇರುವಂಥ ಕ್ವಶನ್ ಆನ್ಸರ್ ಮತ್ತು 10 ಅಂಕದ ಕ್ವಶನ್ ಆನ್ಸರ್ಗಳನ್ನ ಕೊಡ್ತಾ ಹೋಗ್ತೀನಿ. ಬೇಕಾದವರು ನೀವು ಅದರ ಕೆಳಗಡೆ ಇರ್ತಕ್ಕಂಥ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓನ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕು ಅಷ್ಟೇ, ಯಾರು ಫೋನ್ ಮಾಡ್ಲಿಕ್ಕೆ ಹೋಗಬೇಡಿ. ಕೆಳಗೆ 34ನೇ ಕ್ವಶನ್, ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಕರೀತಾರೆ. ಯಾಕೆ ಅಂತ ಕರೀತಾರೆ ಅಂತ ನಾವು ನೋಡ್ತಾ ಹೋದರೆ, ಭಾರತೀಯ ಇತಿಹಾಸದಲ್ಲಿ ಪೀಠಿಕೆಯನ್ನು ನೋಡ್ತಾ ಹೋಗಿ, ಭಾರತೀಯ ಇತಿಹಾಸದಲ್ಲಿ ಗುಪ್ತರ ಕಾಲವು ಸರ್ವಾಂಗೀಣ ಅಭಿವೃದ್ಧಿಯಿಂದಾಗಿ ಸುವರ್ಣ ಯುಗ ಎಂದು ಕರೆಯಲಾಗಿದೆ. ಇವರ ಕಾಲದಲ್ಲಿ ಧರ್ಮ, ಶಿಕ್ಷಣ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅಪಾರ ಸಾಧನೆ ಅಸಾಮಾನ್ಯವಾಗಿತ್ತು. ಅದಕ್ಕೋಸ್ಕರ ಇವರ ಕಾಲವನ್ನು ಸುವರ್ಣ ಯುಗ ಅಂತ ಕರೀತಾರೆ. ಯಾವ ರೀತಿ ಇತ್ತು? ಹಿಂದೂ ಧರ್ಮದ ಪುನರುತ್ಥಾನ ಆಗುತ್ತೆ. ಅದಾದಮೇಲೆ ಶಿಕ್ಷಣದಲ್ಲಿ ನೋಡ್ತಾ ಹೋದರೆ ಶಿಕ್ಷಣದಲ್ಲಿ ಅಭಿವೃದ್ಧಿ ಹೊಂದುತ್ತೆ. ಸಾಹಿತ್ಯದಲ್ಲಿ ನೋಡ್ತಾ ಹೋದರೆ ಹಲವಾರು ಸಾಹಿತ್ಯ ಕೃತಿಗಳು ಇವರ ಕಾಲದಲ್ಲಿ ರಚನೆ ಆಗ್ತಾ ಹೋಗುತ್ತೆ. ಅದಾದ ನಂತರ ಇಲ್ಲಿ ನೋಡ್ತಾ ಹೋಗೋದು ಶೂದ್ರಕನ ಮುಚ್ಚಕಟಕ ಇರ್ಬೋದು, ಭಾರವೇ ಕೀರ್ತಾರ್ಜುನಿಯಂ ಇರ್ಬೋದು, ದಂಡಿಯ ದಶಕುಮಾರ ಚರಿತೆ ಇರ್ಬೋದು, ವಿಶಾಖದತ್ತನ ಮುದ್ರಾ ರಾಕ್ಷಸ ಇರ್ಬೋದು, ವಿಷ್ಣು ಶರ್ಮನ ಪಂಚತಂತ್ರ ಇರ್ಬೋದು, ಭಾವಭೂತಿಯ ಉತ್ತರ ರಾಮಚರಿತೆ ಇರ್ಬೋದು, ಚರಕನ ಚರಕ ಸಂಹಿತೆ, ಸುಶ್ರುತನ ಸುಶ್ರುತ ಸಂಹಿತೆ, ಶಂಕುವಿನ ಶಿಲ್ಪಶಾಸ್ತ್ರ, ಅಮರಸಿಂಹನ ಅಮರಕೋಶ ಇರ್ಬೋದು. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ನೋಡ್ತಾ ಹೋದರೆ ಆರ್ಯಭಟನು ಈ ಕಾಲದ ಶ್ರೇಷ್ಠ ಗಣಿತ ಶಾಸ್ತ್ರಜ್ಞನಾಗಿದ್ದನು, ಖಗೋಳ ವಿಜ್ಞಾನಿ ಕೂಡ ಆಗಿರ್ತಾನೆ. ಇವನ ಗ್ರಂಥ ಯಾವುದಂದರೆ, ಇವನ ಗ್ರಂಥ ಸೂರ್ಯ ಸಿದ್ಧಾಂತದಲ್ಲಿ ಭೂಮಿಯು ತನ್ನ ಕಕ್ಷದ ಸುತ್ತ ಸುತ್ತುತ್ತದೆ ಅಂತೇಳಿ ಇವತ್ತು ತಿಳಿಸ್ತಾನೆ. ಈ ವಿಡಿಯೋ ಏನು ಬೇಕು ನಾನು ಸಪ್ರೇಟಾಗಿ ಕ್ಲಾಸ್ ಮಾಡ್ಬೋದು. ವಿಡಿಯೋ ಭಾಳ ಲೆಂತ್ ಆಗುತ್ತೆ. ಆಲ್ರೆಡಿ 25-26 ನಿಮಿಷ ವಿಡಿಯೋ ಆಯಿತು. ವಿಡಿಯೋ ಭಾಳ ಲೆಂತ್ ಆಗುತ್ತೆ ಅಂತೇಳಿ ನಾನು ಜಾಸ್ತಿ ಹೇಳೋಕೆ ಹೋಗೋದಿಲ್ಲ. ನೀವೇನಾದರೂ ಕರೆಕ್ಟಾಗಿ ನಾನು ಕೋರ್ಸಿಗೆ ಜಾಯ್ನ್ ಆಗಿ ಅಥವಾ ನನ್ನ ಇದಕ್ಕೆ ಜಾಯ್ನ್ ಆಗ್ತಿರಲ್ಲ 99 ರೂಪಾಯಿ ಕೊಟ್ಟು ಏನಾದರೂ ಜಾಯ್ನ್ ಆದರೆ ನಿಮಗೆ ಯಾವ ಸಬ್ಜೆಕ್ಟ್ ಅಥವಾ ಯಾವ ಟಾಪಿಕ್ ಅರ್ಥ ಆಗಿಲ್ಲ ಅದನ್ನು ನಾನು ಕ್ಲಾಸ್ ಕೂಡ ಮಾಡಿಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಆಗಿ ಸಖತ್ತಾಗಿ ಕ್ಲಾಸ್ ಮಾಡಿಕೊಡ್ತೀನಿ. ಬಟ್ ಟೈಮ್ ಹಿಡಿಯುತ್ತೆ. ಅಂದರೆ ಟೈಮ್ ಅಂದರೆ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಕಂಪ್ಲೀಟಾಗಿ ಹೇಳೋದಿಲ್ಲ. ಯಾಕಂದರೆ ನಾನು ನೀಟಾಗಿ ಬೋರ್ಡ್ ಮೇಲೆ ಸಖತ್ತಾಗಿ ಬರೋದು ಹೇಳಬೇಕಂತ ನನಗೆ ಭಾಳ ಇಷ್ಟ. ಆದರೆ ಟೈಮ್ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ನಾನು ಬರೆದಿಲ್ಲ, ಇದನ್ನು ಟೈಪ್ ಮಾಡಿದ್ದೀನಿ. ಅದಕ್ಕೋಸ್ಕರ PDF ಮಾಡ್ಕೊಂಡಿದ್ದೀನಿ. ಬರೆಯೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಅಂತೇಳಿ PDF ಮಾಡ್ಕೊಂಡಿರೋದು. ಈ PDF ಬೇಕಂದರೆ ನೀವು ಅಲ್ಲಿ ಜಾಯ್ನ್ ಆಗಿ ಅಲ್ಲಿ PDF ಸಿಗುತ್ತೆ. ಜೊತೆಗೆ ನಿಮ್ಗೆ ಏನಾದರೂ ಕ್ಲಾಸ್ ಬೇಕಂದರೆ ನೀವು ಸಪ್ರೇಟಾಗಿ ಜಾಯ್ನ್ ಆದವರಿಗೆ ಕ್ಲಾಸ್ ಬೇಕಂದರೆ ನಾನು ಸಪ್ರೇಟಾಗಿ ಲೈವಲ್ಲಿ ಕ್ಲಾಸ್ ಮಾಡಿಕೊಡ್ತೀನಿ. ಓಕೆನಾ? ಲೈವಲ್ಲಿ ಕ್ಲಾಸ್ ಮಾಡಿಕೊಡ್ತೀನಿ. ಇದನ್ನು ನೀವು ನೋಟ್ಸ್ ಮಾಡ್ಕೊಂಬಿಡಿ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇವರು ಅಗಾಧವಾದ ಕೊಡುಗೆಯನ್ನು ಕೊಡ್ತಾರೆ. ಅದಾದಮೇಲೆ ಉಪಸಂಹಾರ ಬರೆದಿದ್ದೀನಿ, ಉಪಸಂಹಾರ ನೋಡ್ಕೊಳ್ಳಿ. 35ನೇ ಕ್ವಶನ್ ಬಂದ್ಬಿಟ್ಟು, ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಪ್ರಯೋಗಗಳನ್ನ ವಿಮರ್ಶಾತ್ಮಕವಾಗಿ ವಿವರಿಸಿ ಅಂತ ಇದೆ. ಈ ಆಡಳಿತ ಪ್ರಯೋಗಗಳ ಪೀಠಿಕೆ ಹಾಕಿದ್ದೀನಿ. ಆಮೇಲೆ ದೋವ್ ಪ್ರದೇಶಗಳ ಮೇಲೆ ತೆರಿಗೆ ಹೆಚ್ಚಳ ಮಾಡ್ತಾನೆ, ರಾಜಧಾನಿ ವರ್ಗಾವಣೆ ಮಾಡ್ತಾನೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಪ್ರಯೋಗಗಳನ್ನ ನೀವು ಒಮ್ಮೆ ಕೇಳಿದರೆ ಮರೆಯಂಗಿಲ್ಲ. ಆ ಥರ ನಾವು ಕ್ಲಾಸ್ ಮಾಡ್ಬೋದು. ಭಾಳ ಇಂಟ್ರೆಸ್ಟ್ ಇದೆ ಇದನ್ನು ಮತ್ತೆ ಮುಂದಿನ ದಿನಗಳಲ್ಲಿ ಮಾಡೋಣ. ಓಕೆ, ಪೀಠಿಕೆ ಹಾಕಿ ಪೀಠಿಕೆಯಲ್ಲಿ ನಾನು ಮಾಡ್ಕೊತ ಹೋಗ್ಬಿಡ್ತೀನಿ ನೋಡಿ. ಪೀಠಿಕೆ ಹಾಕಿ ಇದು ಇಂಟ್ರೆಸ್ಟ್ ಇದೆ ಹೇಳ್ತೀನಿ ನೋಡಿ. ಪೀಠಿಕೆ ಸಾಮಾನ್ಯ ಶಕ 1325 ಆಡಳಿತಕ್ಕೆ ಬಂದಂಥ ಮೊಹಮ್ಮದ್ ಬಿನ್ ತುಘಲಕನು
ತುಘಲಕ್ ವಂಶದ ಪ್ರಮುಖ ದೊರೆಯಾಗಿದ್ದನು. ಅವನು ತನ್ನ ಸೈನಿಕ ಮತ್ತು ಆರ್ಥಿಕ ಆಡಳಿತಾತ್ಮಕ ಪ್ರಯೋಗಗಳಿಗಾಗಿ ಹೆಸರುವಾಸಿಯಾಗಿದ್ದಾನೆ. ಅಂದರೆ ಮೊಹಮ್ಮದ್ ಬಿನ್ ತುಘಲಕ್ನ ಯಾವಾಗ ಆಡಳಿತಕ್ಕೆ ಬರ್ತಾನೆ? ಸಾಮಾನ್ಯ ಶಕ 1325ರಲ್ಲಿ ಮೊಹಮ್ಮದ್ ಬಿನ್ ತುಘಲಕನು ಆಡಳಿತಕ್ಕೆ ಬರ್ತಾನೆ. ಆಡಳಿತಕ್ಕೆ ಬಂದ ನಂತರ ಇವನು ಏನು ಮಾಡ್ತಾನೆ? ತುಘಲಕ್ ವಂಶದ ಪ್ರಸಿದ್ಧ ಅರಸನಾಗಿರ್ತಾನೆ. ತುಘಲಕ್ ವಂಶದ ಪ್ರಸಿದ್ಧ ಅರಸನಾಗಿರ್ತಕ್ಕಂಥ ಈ ಮೊಹಮ್ಮದ್ ಬಿನ್ ತುಘಲಕ್ ಏನು ಮಾಡ್ತಾನೆ? ತನ್ನ ಸೈನಿಕ, ಆರ್ಥಿಕ ಮತ್ತು ಆಡಳಿತಾತ್ಮಕ ಪ್ರಯೋಗಗಳಿಂದಾಗಿ, ಅಂದರೆ ತಾನು ಜಾರಿಗೆ ತಂದಂಥ ಸೈನಿಕ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು ಮತ್ತು ಆಡಳಿತಾತ್ಮಕ ಪ್ರಯೋಗಗಳಿಂದಾಗಿ ಹೆಸರುವಾಸಿಯಾಗಿರ್ತಾನೆ. ಇವನು ತನ್ನ ಆಡಳಿತ ಅವಧಿಯಲ್ಲಿ ಅನೇಕ ಬದಲಾವಣೆಗಳನ್ನು ಜಾರಿಗೆ ತರ್ತಾನೆ. ಜಾರಿಗೆ ತರ್ತಾನೆ. ಅವು ಯಾವಂತ ನಾವು ನೋಡ್ತಾ ಹೋದರೆ, ದೋ ಪ್ರದೇಶದ ಮೇಲಿನ ತೆರಿಗೆ ಹೆಚ್ಚಳ ಅಂತಿದೆ. ಇದರಲ್ಲಿ ನಾನು ಈಜಿಯಾಗಿ ಹೇಳ್ತೀನಿ ನೋಡಿ. ದೋ ಪ್ರದೇಶ ಅಂದರೆ ಗಂಗಾ ಮತ್ತು ಯಮುನಾ ನದಿಯ ಪ್ರದೇಶ. ಅಂದರೆ ಗಂಗಾ ಮತ್ತು ಯಮುನಾ ನದಿ ಏನು ಹರ್ಕೊಂಡು ಹೋಗ್ತಿರುತ್ತೆ, ಅಲ್ಲಿರ್ತಕ್ಕಂಥ ಪ್ರದೇಶವನ್ನು ನಾವು ದೋ ಪ್ರದೇಶ ಅಂತ ಹೇಳ್ತೀವಿ. ಈ ಪ್ರದೇಶ ಹೆಚ್ಚು ಫಲವತ್ತಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ತೆರಿಗೆಯನ್ನು ಹೆಚ್ಚು ಹಾಕ್ಬೋದು ಅಂತೇಳಿ ಉದ್ದೇಶದಿಂದ ತೆರಿಗೆಯನ್ನು ಹೆಚ್ಚು ಮಾಡಿಬಿಡ್ತಾನೆ. ಯಾರು? ಈ ಮೊಹಮ್ಮದ್ ಬಿನ್ ತುಘಲಕ್. ಆದರೆ ಆ ವರ್ಷ ಏನು ಮಾಡುತ್ತೆ? ಬರಗಾಲ ಬಿದ್ದುಬಿಡುತ್ತೆ. ಅಂದರೆ ಮಳೆ ಆಗೋದಿಲ್ಲ, ಬರಗಾಲ ಬಿದ್ದುಬಿಡುತ್ತೆ. ರೈತರ ಮೇಲೆ ಹೆಚ್ಚಿನ ತೆರಿಗೆ ಆಗಿದ್ದರಿಂದ ರೈತರು ಏನು ಮಾಡ್ತಾರೆ? ಆ ಪ್ರದೇಶವನ್ನು ಬಿಟ್ಟು ಬೇರೆ ಕಡೆ ಹೋಗೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇದರಿಂದ ಏನು ಮಾಡುತ್ತೆ? ಮೊಹಮ್ಮದ್ ಬಿನ್ ತುಘಲಕನ ಜನಪ್ರಿಯತೆ ಕುಂದಾಗುತ್ತೆ ಅಥವಾ ಕುಗ್ಗಿ ಹೋಗುತ್ತೆ ಅಂತ ಹೇಳ್ಬೋದು. ಇಷ್ಟು ನಿಮಗೆ ಕಾಮನ್ ಆಗಿರುವಂಥದ್ದು. ಅದೇ ರೀತಿ ಎರಡನೇದು ರಾಜಧಾನಿ ವರ್ಗಾವಣೆ ಮಾಡ್ತಾನೆ. ಇದನ್ನು ಯಾವ ರೀತಿ ಈಜಿಯಾಗಿ ಹೇಳ್ತೀನಿ ನೋಡಿ. 1327ರಲ್ಲಿ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ಎಲ್ಲಿಂದ ಅಂದರೆ ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡ್ತಾನೆ. ಅಂದರೆ ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡ್ತಾನೆ. ದೇವಗಿರಿಯನ್ನು ಏನಂತ ಕರಿತಾನೆ ಇವನು? ದೌಲತಾಬಾದ್ ಅಂತ ಕರಿತಾನೆ. ದೇವಗಿರಿ ಸಮೀಪದಲ್ಲಿ ಒಂದು ನಗರವನ್ನು ನಿರ್ಮಾಣ ಮಾಡ್ತಾನೆ. ಅದಕ್ಕೆ ದೌಲತಾಬಾದ್ ಅಂತ ಕರಿತಾನೆ. ಯಾಕೆ ದೆಹಲಿಯಿಂದ ದೌಲತಾಬಾದ್ಗೆ ವರ್ಗಾವಣೆ ಮಾಡ್ತಾನೆ ರಾಜಧಾನಿಯನ್ನು ಅಂದರೆ, ದೆಹಲಿಯು ಗಡಿ ಪ್ರದೇಶಕ್ಕೆ ಸಮೀಪ ಇರುತ್ತೆ. ದೆಹಲಿ ಏನು ಮಾಡುತ್ತೆ? ಗಡಿ ಪ್ರದೇಶಕ್ಕೆ ಸಮೀಪ ಇರುತ್ತೆ. ಅದಕ್ಕೋಸ್ಕರ ಮಂಗೋಲಿಯನ್ನರ ದಾಳಿಯನ್ನು ತಡೆಗಟ್ಟಕ್ಕೆ ಇವನು ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡ್ತಾನೆ. ಒಂದಾಯಿತು. ಇನ್ನೊಂದು ಏನು ಮಾಡ್ತಾನೆ? ಇವನ ಸೈನಿಕರು ಅಥವಾ ಇವನ ಅಧಿಕಾರಿಗಳನ್ನು ಕೊಬ್ಬು ಕರಗಿಸೋಕೆ, ನಿಮ್ಮ ಬುಕ್ದಲ್ಲಿ ಇಲ್ಲ, ಇದು ಎಕ್ಸ್ಟ್ರಾ ಇದೆ. ಅಧಿಕಾರಿಗಳ ಕೊಬ್ಬು ಕರಗಿಸೋದಕ್ಕೆ, ಅಂದರೆ ಅಧಿಕಾರಿಗಳು ಆರಾಮಾಗಿರ್ತಾರೆ, ಅವರ ಕೊಬ್ಬನ್ನು ಕರಗಿಸ್ಬೇಕು ಅಂತೇಳಿ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡ್ತಾರೆ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಏನಾಗುತ್ತೆ ಅಂದರೆ, ದೆಹಲಿಯು ಗಡಿ ಪ್ರದೇಶದಲ್ಲಿರುತ್ತೆ. ಹೌದಾ? ಗಡಿ ಪ್ರದೇಶದಲ್ಲಿರುತ್ತೆ. ಇವನ ಸಾಮ್ರಾಜ್ಯ ಬಹಳ ವಿಸ್ತಾರವಾಗಿರುತ್ತೆ. ಅದಕ್ಕೋಸ್ಕರ ಅವಿಗೆ ಆಡಳಿತ ಮಾಡೋದಕ್ಕೆ ಅನುಕೂಲ ಆಗೋದಿಲ್ಲ. ದೇವಗಿರಿ ಅಥವಾ ದೌಲತಾಬಾದ್ ಏನಿರುತ್ತೆ ಅವನ ಸಾಮ್ರಾಜ್ಯದ ಮಧ್ಯಭಾಗದಲ್ಲಿದ್ದು ಇದು ಆಡಳಿತ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಕೂಡ ಇವನು ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ ಅಂತೇಳಿ ಕಾರಣ ಕೊಡ್ತಾವ್ರೆ. ಸುಮಾರು 1120 ಕಿಲೋಮೀಟರ್ ಇರತಕ್ಕಂಥ ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಆಗಬೇಕು ಅಂತೇಳಿ ಎಲ್ಲ ಜನರಿಗೆ ಆದೇಶ ಹೊರಡಿಸ್ಬಿಡ್ತಾನೆ. ಇದರಿಂದ ಬರಬೇಕಾದ್ರೆ ಏನಾಗುತ್ತೆ? ಸಿಕ್ಕಾಪಟ್ಟಿ ಜನರು ಮರಣ ಹೊಂತಾರೆ. ಇದರಿಂದ ಕೂಡ ಇವನ ಯೋಜನೆ ವಿಫಲವಾಗುತ್ತೆ. ಜನರು ಇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಡ್ತಾರೆ. ಇವನ ಮೇಲಿನ ಜನಪ್ರಿಯತೆ ಕೂಡ ಕಡಿಮೆ ಆಗುತ್ತೆ, ನಂಬಿಕೆಯನ್ನು ಕೂಡ ಕಡಿಮೆ ಆಗುತ್ತೆ. ಅದಾದ ನಂತರ ಬಂದ ಮೇಲೆ ಮತ್ತೊಂದು ಕೆಲಸ ಮಾಡ್ತಾನೆ, ಸಾಂಕೇತಿಕ ನಾಣ್ಯಗಳ ಚಲಾವಣೆ ಮಾಡ್ತಾನೆ. ಅಂದರೆ ಇವ ದೆಹಲಿಯಿಂದ ದೇವಗಿರಿಗೆ ಹೋಗಬೇಕಾದ್ರೆ ಇವನ ಆಲ್ಮೋಸ್ಟ್ ಆಲ್ ಹಣ ಖಾಲಿ ಆಗಿರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾನೆ? ದೆಹಲಿಯಿಂದ ಹೋಗ್ಬೇಕಾದ್ರೆ ಮತ್ತೆ ಅದ್ರ ಸ್ಟೋರಿ ಭಾಳ ಇದೆ. ಅದನ್ನು ನೀವು ಬುಕ್ದಲ್ಲಿ ಎಕ್ಸ್ಟ್ರಾ ಹೇಳ್ಬೇಕಂದ್ರೆ ಅದ್ರ ಸ್ಟೋರಿ ಭಾಳ ಇದೆ. ಏನಂದರೆ ಹೋಗ್ಬೇಕಾದ್ರೆ ಅದು ಇದು ಊಟದ ವ್ಯವಸ್ಥೆ ಮಾಡ್ತಾನೆ, ಅದು ಇದು ಮಾಡ್ತಾನೆ. ಹಾಗಾಗಿ ಎಲ್ಲ ಹಣ ಖರ್ಚಾಗುತ್ತೆ. ಬಂದ ಮೇಲೆ ಏನು ಮಾಡ್ತಾನೆ? ದುಬಾರಿ ಲೋಹಗಳಾದ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನು ಬದಲಾವಣೆ ಮಾಡಬೇಕು ಅಥವಾ ನಿಲ್ಲಿಸ್ಕಾಟ ಏನು ಮಾಡ್ತಾನೆ? ಅದರ ಬದಲಾವಣೆಗಾಗಿ ಅದರಷ್ಟೇ ಮೌಲ್ಯ ಇರತಕ್ಕಂಥ ತಾಮ್ರದ ನಾಣ್ಯಗಳನ್ನು ಚಲಾವಣೆ ತರ್ತಾನೆ. ಆ ತಾಮ್ರದ ನಾಣ್ಯಗಳನ್ನು ಚಲಾವಣೆ ತಂದರೆ ಅಷ್ಟೇ ಚಲಾವಣೆ ತರೋದಿಲ್ಲ. ಇವರ ಒಡೆತನ ಅಂದರೆ ತಾಮ್ರದ ನಾಣ್ಯಗಳನ್ನು ಟಂಕಿಸಬೇಕಲ್ಲ, ಮುದ್ರಣ ಮಾಡಬೇಕಲ್ಲ, ಅದನ್ನು ಏನು ಮಾಡ್ತಾನೆ? ಎಲ್ರಿಗೂ ಬಿಟ್ಬಿಡ್ತಾನೆ. ಅಂದರೆ ಸರ್ಕಾರದ ದಿನದಲ್ಲಿ ಇಟ್ಕೊಳೋದಿಲ್ಲ, ಅದನ್ನು ಎಲ್ರಿಗೂ ಬಿಟ್ಬಿಡ್ತಾನೆ. ಹಾಗಾಗಿ ಎಲ್ಲರೂ ಕೂಡ ತಾಮ್ರದ ನಾಣ್ಯಗಳನ್ನು ಮುದ್ರಿಸೋಕೆ ಅಥವಾ ಟಂಕಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗಾಗಿ ರಾಜ್ಯದಲ್ಲಿ ತಾಮ್ರದ ನಾಣ್ಯಗಳ ಹಣದುಬ್ಬರ ಆಗಿಬಿಡುತ್ತೆ. ಆಗುತ್ತೆ. ಇದು ಮೊಹಮ್ಮದ್ ಬಿನ್ ತುಘಲಕ್ಗೆ ಗೊತ್ತಾಗುತ್ತೆ. ಅವಾಗ ಏನು ಮಾಡ್ತಾನೆ? ಈ ತಾಮ್ರದ ನಾಣ್ಯಗಳನ್ನು ತಂದು ನನಗೆ ಕೊಡ್ರಿ, ಅದರ ಬದಲಿಗೆ ನೀವು ಬೆಳ್ಳಿ ಮತ್ತು ಚಿನ್ನದ ನಾಣ್ಯಗಳನ್ನು ತಗೊಂಡು ಹೋಗ್ರಿ ಅಂತೇಳಿ ಒಂದು ಆದೇಶ ಹೊರಡಿಸ್ತಾನೆ. ಹಾಗಾಗಿ ಎಲ್ಲರೂ ಕೂಡ ತಾಮ್ರದ ನಾಣ್ಯಗಳನ್ನು ತಗೊಂಡ್ಬಂದು ಇವನ ಆಸ್ಥಾನದ ಮುಂದೆ ಹಾಕ್ತಾ ಇರ್ತಾರೆ. ಎಷ್ಟು ಹಾಕಿರ್ತಾರೆ ಅಂದರೆ ರಾಶಿಗಟ್ಟಲೆ ಗುಡ್ಡ ಬಿದ್ದಂಗೆ ಬಿದ್ದಿರುತ್ತೆ ತಾಮ್ರದ ನಾಣ್ಯಗಳು. ಇದ್ರ ಬದಲಿಗೆ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನು ಕೊಟ್ಟು ಕಳಿಸ್ತಾನೆ. ಇದರಿಂದ ಏನಾಗುತ್ತೆ? ಖಜಾನೆ ಬರಿದಾಗಿ ಮತ್ತು ತೆರಿಗೆಗಳನ್ನು ಏನು ಮಾಡ್ತಾರೆ? ಇದೇ ನಾಣ್ಯಗಳಿಂದ ಕಟ್ಟಿಬಿಡ್ತಾರೆ ಎಲ್ಲರೂ. ಅಂದರೆ
ಇವನು ಇದ್ದಂಥ ಖಜಾನೆನೂ ಬರೋದಾಗತ್ತೆ. ಇವರು ಏನು ಅಂತೇಳಿ ಇಟ್ಕೊಂಡಿದ್ದಾರಲ್ಲ ಪ್ರಜೆಗಳು, ಅವ್ರು ಏನು ಮಾಡ್ತಾರೆ ತಮ್ಮ ತೆರಿಗೆಗಳನ್ನ ಈ ಅಂದರೆ ನಕಲಿ ತಾಮ್ರದ ನಾಣ್ಯದಿಂದ ಕಟ್ಟಿಬಿಡ್ತಾರೆ. ಅದು ಕೂಡ ಈ ರಾಜನಿಗೆ ನಷ್ಟ ತಂದುಬಿಡುತ್ತೆ. ಇದು ಕೂಡ ಯೋಜನೆ ವಿಫಲ ಆಗುತ್ತೆ. ಸಾಂಕೇತಿಕ ನಾಣ್ಯಗಳನ್ನ ತರುವಂಥ ಯೋಜನೆ ಕೂಡ ವಿಫಲ ಆಗುತ್ತೆ. ಇದರಿಂದ ಕೂಡ ಜನಪ್ರಿಯತೆಯನ್ನು ಮೊಹಮ್ಮದ್ ಬಿನ್ ತುಘಲಕನು ಕಳೆದುಕೊಳ್ತಾನೆ. ಇದಾದಮೇಲೆ ಇಷ್ಟೆಲ್ಲ ಆದಮೇಲೆ ಕಳ್ಕೊಂತ ಇವ್ನು ನೋಡಿ ಗೋವಾ ಪ್ರದೇಶ ಮೇಲೆ ತೆರಿಗೆಯನ್ನು ಏರಿದ್ದು ಕರೆಕ್ಟು, ಯಾಕಂದರೆ ಅಲ್ಲಿ ಫಲವತ್ತತೆ ಇತ್ತು, ತೆರಿಗೆ ಏರಿದ. ಬಟ್ ಯಾವ ಟೈಮಲ್ಲಿ ಏರಬೇಕು ಅನ್ನೋದು ಇವ್ರಿಗೆ ಗೊತ್ತಿರಲಿಲ್ಲ. ಅಂದರೆ ಯೋಜನೆ ಕರೆಕ್ಟಾಗಿ ಜಾರಿಗೆ ತರಲಿಲ್ಲ. ಅದಾದಮೇಲೆ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಏನೋ ಮಾಡಿದ, ಅದು ಬರೋಬ್ಬರಿ ಅವನ ವಿಚಾರ ಕರೆಕ್ಟಾಗಿತ್ತು. ಸೆಂಟ್ರಲ್ಲಿತ್ತು, ಆಳ್ವಿಕೆ ಮಾಡೋದಕ್ಕೆ ಅನುಕೂಲ ಆಗ್ತೈತಿ ಅಂತೇಳಿ ಎಲ್ಲ ವಿಚಾರ ಮಾಡಿದ್ದ. ಬಟ್ ಅದನ್ನು ಕರೆಕ್ಟಾಗಿ ಜಾರಿಗೆ ತರಲಿಲ್ಲ. ಅದಾದಮೇಲೆ ಸಾಂಕೇತಿಕ ನಾಣ್ಯಗಳನ್ನು ಜಾರಿಗೆ ತರ್ತಾನೆ. ಸಾಂಕೇತಿಕ ನಾಣ್ಯಗಳನ್ನು ಜಾರಿಗೆ ತಂದು ಅದನ್ನು ಏಕಸ್ವಾಮ್ಯದಲ್ಲಿ ಅಂದರೆ ಸರ್ಕಾರದ ಅಧೀನದಲ್ಲಿ ಏನಾದರೂ ನಾಣ್ಯಗಳನ್ನು ಟಂಕಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಅದು ಕೂಡ ಕರೆಕ್ಟಾಗಿ ಯೋಜನೆ ಜಾರಿ ಆಗ್ತಿತ್ತು. ಆದರೆ ಅದನ್ನು ಕೂಡ ಮಾಡಲಿಲ್ಲ. ಹಾಗಾಗಿ ಈ 3 ಯೋಜನೆಗಳು ವಿಫಲಗೊಂಡವು. ಅದಕ್ಕೋಸ್ಕರ ಮೊಹಮ್ಮದ್ ಬಿನ್ ತುಘಲಕನ ಉಪಸಂಹಾರದಲ್ಲಿ ಬರೆದಿದ್ದೀನಿ ನೋಡಿ. ಮೊಹಮ್ಮದ್ ಬಿನ್ ತುಘಲಕನು ಸುಶಿಕ್ಷಿತ ಮತ್ತು ವಿದ್ವಾಂಸ, ಒಳ್ಳೆಯ ವಾಗ್ಮಿಯಾಗಿರ್ತಾನೆ. ಪ್ರತಿಭಾವಂತ ಕಲಾಲಿಪಿಕಾರ ಮತ್ತು ಧರ್ಮನಿಷ್ಠ ಮುಸಲ್ಮಾನನಾಗಿದ್ದಂಥ ಮೊಹಮ್ಮದ್ ಬಿನ್ ತುಘಲಕನು, ಆದರೆ ಇವನ ನೀತಿಗಳು ಸರಿಯಾಗಿದ್ದವು, ಆದರೆ ಜಾರಿಗೆ ತರುವಂಥದ್ದಲ್ಲಿ ಸಮರ್ಪಕವಾಗಿ ಇವನು ಜಾರಿಗೆ ತರೋದಿಲ್ಲ. ಅದರಿಂದ ಇವನು ಜನಪ್ರಿಯತೆಯನ್ನು ಕಳೆದುಕೊಂಡು ಇವನಿಗೆ ವೈರುಧ್ಯಗಳ ಮಿಶ್ರಣ ಅಂತ ಕರೀತಾರೆ. ಅಂದರೆ ಅಪೋಸಿಟ್ ಆಗಿ ಮಾಡುವಂಥ ಕೆಲಸನ ನೀಟಾಗಿ ಮಾಡಿಲ್ಲ ಅಂತ ಅರ್ಥ. ಹೌದಾ? ಇಷ್ಟು ಈ ಕ್ವಶನ್ಗೆ ಆನ್ಸರ್ ಆಗಿರುತ್ತೆ. ಹೇಳ್ತಾ ಹೋದರೆ ಸಖತ್ತಾಗಿರುತ್ತೆ. ಬಟ್ ಕೇಳುವಷ್ಟು ಪೇಷನ್ಸ್ ಯಾವ ಹುಡುಗರಿಗೆ ಇಲ್ಲ. ಕ್ಲಾಸಲ್ಲಿ ಎಂತಾದರೆ ಕೇಳೋದಿಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಕ್ವಶನ್ ನೋಡೋಣ. 36ನೇ ಕ್ವಶನು. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತಿದೆ. ಪೀಠಿಕೆಯನ್ನು ನೀವು ಬರ್ಕೊಂಬಿಡಿ. ಪೀಠಿಕೆಯನ್ನು ನೀವು ಕರೆಕ್ಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಸ್ವಾತಂತ್ರ್ಯಕ್ಕೆ ಸಂಗ್ರಾಮಕ್ಕೆ ಕಾರಣಗಳನ್ನು ನೋಡ್ತಾ ಹೋದರೆ ರಾಜಕೀಯ ಕಾರಣಗಳು ಬರ್ತವೆ. ಈಸ್ಟ್ ಇಂಡಿಯಾ ಕಂಪ್ನಿ ವಿಸ್ತರಣಾ ನೀತಿಯನ್ನು ಜಾರಿಗೆ ತರುತ್ತೆ. ಅಂದರೆ ತನ್ನ ವಿಸ್ತರಣಾ ನೀತಿ ಅಂದರೆ ಭೂಮಿಯನ್ನು ಜಾಸ್ತಿ ಆಕ್ರಮಣ ಮಾಡ್ಕೋಬೇಕು, ಸಾಮ್ರಾಜ್ಯಗಳನ್ನು ತನ್ನಲ್ಲಿ ವಿಲೀನ ಮಾಡಬೇಕು ಅನ್ನೋದೊಂದು ವಿಸ್ತರಣಾ ನೀತಿಯನ್ನು ಜಾರಿಗೆ ತರುತ್ತೆ. ಬ್ರಿಟಿಷರು ಆ ರಾಜ್ಯಗಳಲ್ಲಿ ಆಂತರಿಕ ವ್ಯವಹಾರದಲ್ಲಿ ಕೈ ಹಾಕ್ತಾರೆ. ಅಂದರೆ ದೇಶೀಯ ಸಂಸ್ಥಾನಗಳ ಆಂತರಿಕ ವ್ಯವಹಾರದಲ್ಲಿ ಏನಿರುತ್ತೆ ಅಂದರೆ ದೇಶೀಯ ರಾಜರು ಇಬ್ಬರು ಕಚ್ಚಾಡ್ತಾ ಇದ್ದರೆ ಅವರಿಬ್ಬರು ನಡುಕ್ಕೆ ಜಗಳ ಹಚ್ಚಿರೋ ಅಥವಾ ಅವರಿಬ್ಬರ ಆಂತರಿಕ ಕಲಹದಲ್ಲಿ ಇವರು ಹಸ್ತಕ್ಷೇಪ ಮಾಡ್ತಾ ಇರ್ತಾರೆ. ಅಥವಾ ಒಂದೇ ಸಂಸ್ಥಾನದಲ್ಲಿ ಅಣ್ಣ ತಮ್ಮ ಜಗಳ ಆಡ್ತಾ ಇದ್ದರೆ ತಮ್ಮನಿಗೋ ಅಣ್ಣನಿಗೋ ಸಪೋರ್ಟ್ ಮಾಡೋದು, ಆ ಸಂಸ್ಥಾನವನ್ನು ತಮ್ಮ ಹಿಡಿತಲ್ಲಿ ಇಟ್ಕೊಳ್ಳೋದು. ಈ ರೀತಿ ಆಂತರಿಕ ವ್ಯವಹಾರದಲ್ಲಿ ಕೈ ಹಾಕ್ತಾ ಇರ್ತಾರೆ ಅಥವಾ ಹಸ್ತಕ್ಷೇಪ ಮಾಡ್ತಾ ಇರ್ತಾರೆ. ಹೌದಾ? ಅದಕ್ಕೋಸ್ಕರ ಅದು ಕೂಡ ಕಾರಣ ಆಗುತ್ತೆ. ಅದಾದಮೇಲೆ ಬ್ರಿಟಿಷರು ಏನು ಮಾಡ್ತಾರೆ, ಒಡೆದು ಆಳುವ ನೀತಿಯನ್ನು ಜಾರಿಗೆ ತರ್ತಾರೆ. ನೀವು ಹಿಂದೂ ಮುಸ್ಲಿಂ ಅನ್ನುವಂಥ ಒಡೆದು ಆಳುವ ನೀತಿಯನ್ನು ಜಾರಿಗೆ ತರ್ತಾರೆ. ಇದು ಕೂಡ ಕಾರಣ ಆಗುತ್ತೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಮತ್ತು ಸಹಾಯಕ ಸೈನ್ಯ ಪದ್ಧತಿ ಅಂತ ತರ್ತಾರೆ. ಇವೆಲ್ಲ ರಾಜಕೀಯ ಕಾರಣಗಳಾದರೆ ಆಡಳಿತಾತ್ಮಕ ಕಾರಣಗಳನ್ನು ನೋಡ್ತಾ ಹೋದರೆ ಸಾಂಪ್ರದಾಯಿಕ ಪದ್ಧತಿಗಳನ್ನು ತೆಗೆದುಹಾಕಿ ಬ್ರಿಟಿಷರು ಹೊಸ ಆಡಳಿತ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಅಂದರೆ ಹಿಂದೂಗಳು ಮತ್ತು ಮುಸಲ್ಮಾನರು ಭಾರತೀಯ ಹಿಂದೂ ಮತ್ತು ಮುಸಲ್ಮಾನರು ಏನಾಗಿದ್ದರು, ಸಾಂಪ್ರದಾಯಿಕವಾದಿಗಳಾಗಿದ್ದರು. ಆದರೆ ಇವರೆಲ್ಲ ಇದನ್ನು ತೆಗೆದುಹಾಕಿ ಆಡಳಿತಕ್ಕಾಗಿ ಬ್ರಿಟಿಷರು ಹೊಸ ಆಡಳಿತ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಇದು ಕೂಡ ಇವರಿಗೆ ಹಿಡಿಸಲಿಲ್ಲ. ಮತ್ತು ಭಾರತೀಯರಿಗೆ ಆಡಳಿತದಲ್ಲಿ ಉನ್ನತ ಹುದ್ದೆಯನ್ನು ನೀಡ್ತಾ ಇರಲಿಲ್ಲ, ನೌಕರರಿಗೆ ಕಡಿಮೆ ವೇತನ ನೀಡ್ತಾ ಇದ್ರು. ಅಂದರೆ ಭಾರತೀಯರನ್ನ ಜಾಯಿನ್ ಮಾಡ್ಕೊಳ್ಳೋದ್ರ ಜೊತೆಗೆ ಅವ್ರಿಗೆ ಕಡಿಮೆ ಹುದ್ದೆಯನ್ನು ನೀಡ್ತಾ ಇದ್ರು. ಅಂದರೆ ಕೆಳಗಿನ ಹುದ್ದೆಗಳನ್ನು ನೀಡ್ತಾ ಇದ್ರು, ಜೊತೆಗೆ ಕಡಿಮೆ ವೇತನವನ್ನು ಕೊಡ್ತಾ ಇದ್ರು. ಇದು ಕೂಡ ಆಡಳಿತಾತ್ಮಕ ಕಾರಣವಾಗುತ್ತೆ. ಅದಾದಮೇಲೆ ಆರ್ಥಿಕ ಕಾರಣಗಳನ್ನು ನೋಡ್ತಾ ಹೋಗ್ಬೋದು. ಈಸಿಯಾಗಿ ಬರಿಬೋದು ನೀವು ಇದನ್ನು. ಕಂಪನಿ ಶೋಷಣೆ ನೀತಿಯನ್ನು ಅಳವಡಿಸ್ಕೊಂತು. ಇಂಗ್ಲೆಂಡ್ನಲ್ಲಿ ಹೆಚ್ಚಿನ ಕೈಗಾರಿಕೆ ನಂತರ ಭಾರತ ಆಮದು ವಸ್ತುವಾಯಿತು. ಅಂದರೆ ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿ ಆದ ನಂತರ ಭಾರತದಿಂದ ಕಚ್ಚಾ ವಸ್ತುಗಳನ್ನು ತೊಗೊಂಡೋಗಿ ಇಂಗ್ಲೆಂಡ್ನಲ್ಲಿ ಸಿದ್ಧ ವಸ್ತುಗಳನ್ನು ಮಾಡಿ ಆಮೇಲೆ ಭಾರತಕ್ಕೆ ಅದನ್ನು ಆಮದು ಮಾಡಿಕೊಂಡು ಇದನ್ನು ಮಾರುಕಟ್ಟೆಯಾಗಿ ಪರಿವರ್ತನೆ ಮಾಡ್ತಾರೆ. ಅಂದರೆ ಭಾರತೀಯರು ಏನು ಮಾಡಬೇಕು, ಕಚ್ಚಾ ವಸ್ತುವನ್ನು ಕೊಡಬೇಕು ಮತ್ತು ಮಾರುಕಟ್ಟೆಯಾಗಿ ಇವರೇ ಅದನ್ನು ಪರ್ಚೇಸ್ ಮಾಡಬೇಕು. ಅಂದರೆ ಹೆಚ್ಚಿನ ಅಮೌಂಟನ್ನು ಕೊಟ್ಟು ಪರ್ಚೇಸ್ ಮಾಡಬೇಕು ಅನ್ನೋದಿರುತ್ತೆ. ಬ್ರಿಟಿಷರು ವ್ಯಾಪಾರದ ಮೇಲೆ ಅಂದರೆ ಇಡೀ ಭಾರತದ ವ್ಯಾಪಾರದ ಮೇಲೆ ಏಕಸ್ವಾಮ್ಯತೆಯನ್ನು ಸಾಧಿಸ್ತಾರೆ. ಸಣ್ಣ ಪುಟ್ಟ ಕರಕುಶಲ ಕರ್ಮಿಗಳು ಮತ್ತು ಕಸುಬುದಾರರು ನಿರುದ್ಯೋಗಿಗಳಾಗ್ತಾರೆ. ಅಂದರೆ ಕೈಗಾರಿಕಾ ಕ್ರಾಂತಿಯಿಂದ ದೊಡ್ಡ ದೊಡ್ಡ ಕೈಗಾರಿಕೆಗಳು ಆರಂಭ ಆಗ್ತವೆ. ಕಚ್ಚಾ ವಸ್ತುಗಳನ್ನು ಎಲ್ಲರೂ ಬ್ರಿಟಿಷರು ಓದ್ಬಿಡ್ತಾರೆ, ಆಮದು ಮಾಡ್ಕೊಂಬಂದು ಮತ್ತೆ ಸಿದ್ಧ ವಸ್ತುಗಳನ್ನು ಭಾರತದಲ್ಲಿ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಗುಡಿ ಕೈಗಾರಿಕೆಗಳು, ಸಣ್ಣ ಪುಟ್ಟ ಕುಶಲಕರ್ಮಿಗಳು ಏನಾಗ್ತಾರೆ, ನಿರುದ್ಯೋಗಿಗಳಾಗ್ತಾರೆ. ಬ್ರಿಟಿಷರ ಕಂದಾಯ ನೀತಿಗಳು ರೈತರಿಗೆ ಹಾನಿಕರವಾಗುತ್ತೆ. ಅಂದರೆ ಬ್ರಿಟಿಷರು ಏನು ಮಾಡ್ತಾರೆ, ಕಂದಾಯ ನೀತಿಗಳನ್ನು ತರ್ತಾರೆ. ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ, ಈ ರೀತಿ ರೈತವಾರಿ ಪದ್ಧತಿಗಳನ್ನು ಜಾರಿಗೆ ತರ್ತಾರೆ, ಕಂದಾಯ ಪದ್ಧತಿಗಳನ್ನು ಜಾರಿಗೆ ತರ್ತಾರೆ. ಹಾಗಾಗಿ ಇದು ರೈತರಿಗೆ ಏನು ಮಾಡ್ತವೆ, ಕಂದಾಯ ತೆರಿಗೆಗಳು ಹಾನಿಯನ್ನು ಉಂಟು ಮಾಡ್ತವೆ. ಇದು ಕೂಡ ಆರ್ಥಿಕ ಕಾರಣಕ್ಕೆ ಆಗುತ್ತೆ. ಅಂದರೆ 1857ರ ಸ್ವತಂತ್ರ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳಲ್ಲಿ ಇದು ಕೂಡ ಒಂದು.
ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ ಬರುತ್ತೆ. ಅಂದರೆ ಬ್ರಿಟಿಷರು, ನಾವು ಕ್ರೈಸ್ತರು, ಬ್ರಿಟಿಷರು ಯಾರು? ಕ್ರೈಸ್ತರು. ನಾವು ಹೆಚ್ಚಿನ ಜನಾಂಗದವರು ಅಥವಾ ಉಚ್ಚ ಜನಾಂಗದವರು, ಭಾರತೀಯರು ಕೆಳ ಜನಾಂಗದವರು ಅಂತೇಳಿ ಅವ್ರನ್ನ ಶೋಷಣೆ ಮಾಡ್ತಾ ಇರ್ತಾರೆ ಅಥವಾ ಹೀಯಾಳಿಸ್ತಾ ಇರ್ತಾರೆ. ಜೊತೆಗೆ ಸತಿ ಪದ್ಧತಿ, ಬಾಲ್ಯ ವಿವಾಹ, ಪ್ರಾಣಿ ಬಲಿ, ಬುರ್ಕಾ ಪದ್ಧತಿ ಇಂಥವನ್ನ ನಿಷೇಧ ಮಾಡ್ತಾರೆ. ಇದು ಆ್ಯಕ್ಚುಲಿ ಕರೆಕ್ಟ್ ಆಗಿರುವಂಥದ್ದು. ಅಂದರೆ ಸತಿ ಪದ್ಧತಿಯನ್ನು ನಿಷೇಧ ಮಾಡ್ತಾರೆ, ಬಾಲ್ಯ ವಿವಾಹ ನಿಷೇಧ ಮಾಡ್ತಾರೆ, ಪ್ರಾಣಿ ಬಲಿಯನ್ನು ಮತ್ತು ಬುರ್ಕಾ ಪದ್ಧತಿಯನ್ನು ನಿಷೇಧ ಮಾಡ್ತಾರೆ. ಇದು ಬ್ರಿಟಿಷರ ಪರವಾಗಿ ಅಥವಾ ನಾಲೆಜ್ ಇರೋರ ಪರವಾಗಿ ಇದು ಕರೆಕ್ಟು. ಬಟ್ ಭಾರತೀಯರೇನಾಗಿರ್ತಾರೆ, ಧರ್ಮವಾದಿಗಳಾಗಿರ್ತಾರೆ. ಹಿಂದೂಗಳ ಪದ್ಧತಿಯಲ್ಲಿ ಸತಿ ಪದ್ಧತಿ ಇತ್ತು, ಬಾಲ್ಯ ವಿವಾಹ ಇತ್ತು, ಪ್ರಾಣಿ ಬಲಿ ಹಿಂದೂಗಳು ಕೊಡ್ತಾ ಇದ್ರು, ಮುಸ್ಲಿಮರು ಕೊಡ್ತಾ ಇದ್ರು. ಮುಸ್ಲಿಮರಲ್ಲಿ ಬುರ್ಕಾ ಪದ್ಧತಿ ಇತ್ತು. ಇದನ್ನ ವಿರೋಧ ಮಾಡಿದ್ರು. ಅಂದರೆ ಇದನ್ನ ಅವರು ರದ್ದುಪಡಿಸಿದ್ರಿಂದ ಹಿಂದೂಗಳು ಮತ್ತು ಮುಸ್ಲಿಮರು ಇದನ್ನ ವಿರೋಧ ಮಾಡ್ತಾರೆ. ಅಂದರೆ ಸಾಂಪ್ರದಾಯಿಕ ಹಿಂದೂಗಳು ಮತ್ತು ಸಾಂಪ್ರದಾಯಿಕ ಮುಸಲ್ಮಾನರು ಇದನ್ನ ವಿರೋಧ ಮಾಡಿದ್ರು. ಅದಾದ್ಮೇಲೆ ಆಸ್ಪತ್ರೆ, ಶಾಲೆ, ಬಂದಿಖಾನೆಗಳಲ್ಲಿ, ಮಾರುಕಟ್ಟೆಗಳಲ್ಲಿ ಕ್ರೈಸ್ತ ಧರ್ಮ ಪ್ರಚಾರ ಮುಕ್ತವಾಗಿ ಇವರು ಕ್ರೈಸ್ತ ಧರ್ಮ ಪ್ರಚಾರನ ಮಾಡ್ತಾರೆ ಮತ್ತು ಮತಾಂತರಕ್ಕೆ ಹೆಚ್ಚಿನ ಒಲವನ್ನು ಕೊಡ್ತಾರೆ. ಯಾರು? ಈ ಬ್ರಿಟಿಷರು. ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಧರ್ಮ ಬೋಧಕರಾದಂಥ ಮುಲ್ಲಾಗಳು ಮತ್ತು ಮೌಲಿಗಳು, ಅಂದರೆ ಭಾರತದಲ್ಲಿರ್ತಕ್ಕಂಥ ಹಿಂದೂಗಳ ಮೌಲಿಗಳು ಮತ್ತು ಮುಲ್ಲಾಗಳು, ಪಂಡಿತರು ಏನಿರ್ತಾರೆ, ಇವರು ಇಂಗ್ಲೀಷರ ವಿರುದ್ಧ ದ್ವೇಷ ಮೂಡಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಅಂದರೆ ನಮ್ಮ ಸಾಮಾಜಿಕ ಮತ್ತು ಧಾರ್ಮಿಕ ನಂಬಿಕೆಗಳಲ್ಲಿ ಇವರು ಹಸ್ತಕ್ಷೇಪ ಮಾಡಿದ್ರಿಂದ ಪಂಡಿತರು ಮತ್ತು ಮೌಲಿಗಳು ಏನು ಮಾಡ್ತಾರೆ, ನಮ್ಮ ಜನರಲ್ಲಿ, ಭಾರತೀಯರಲ್ಲಿ ದ್ವೇಷ ಮೂಡಿಸುವಂಥ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಅದಾದಮೇಲೆ ಸೈನಿಕ ಕಾರಣಗಳು ಬರ್ತವೆ. ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯ ಸೈನಿಕರು ಬ್ರಿಟಿಷರ ಅವಮಾನ ಮಾಡ್ತಾಯಿದ್ರು. ಅಂದರೆ ಬ್ರಿಟಿಷರು ಭಾರತೀಯ ಸೈನಿಕರನ್ನು ಅವಮಾನ ಮಾಡ್ತಾಯಿದ್ರು. ಭಾರತೀಯರಿಗೆ ಸುಬೇದಾರ್ಗಿಂತ ಮೇಲಿನ ಹುದ್ದೆನ ಕೊಡ್ತಾ ಇರ್ತಾರೆ. ಅಂದರೆ ಕೆಳಗಿನ ಹುದ್ದೆ ಕೊಡೋದು, ಲಾಸ್ಟ್ ಕೊಟ್ಬಿಡೋದು. ಅದಕ್ಕೆ ಮೇಲಿನ ಹುದ್ದೆಯನ್ನು ಎಲ್ಲರೂ ಬ್ರಿಟಿಷರು ತೊಗೊತಾ ಇದ್ರು. ಅಂದರೆ ಮೇಲೆ ಇರತಕ್ಕಂಥ ಹುದ್ದೆಗಳನ್ನು, ಕಡಿಮೆ ಕೆಲಸ ಮಾಡುವಂಥ ಹುದ್ದೆಗಳನ್ನ ಬ್ರಿಟಿಷರು ತೊಗೊತಾ ಇದ್ರು. ಹೆಚ್ಚು ಕೆಲಸ ಮಾಡುವಂಥ ಹುದ್ದೆಗಳನ್ನು ಭಾರತೀಯರಿಗೆ ಕೊಡ್ತಾ ಇದ್ರು ಅನ್ನೋದು ಒಂದು ಕಾರಣ ಆಗುತ್ತೆ. ಅದಾದಮೇಲೆ ಏನು ಮಾಡ್ತಿದ್ರು ಬ್ರಿಟಿಷರು? ತತ್ಕ್ಷಣದ ಕಾರಣ, ಸೈನಿಕ ಕಾರಣಗಳಲ್ಲಿ ಬರುತ್ತೆ. ಬ್ರಿಟಿಷರು ಭಾರತೀಯರಿಗೆ ಬಡ್ತಿ ನೀಡ್ತಾ ಇರಲಿಲ್ಲ. ಅದಾದಮೇಲೆ ಸಾಮ್ರಾಜ್ಯದಲ್ಲಿ ಎಲ್ಲಿ ಹೇಳ್ತಾರೋ ಅಲ್ಲಿ ಕೆಲಸ ಮಾಡಬೇಕಂದ್ರೆ ಭಾರತೀಯ ಸೈನಿಕರು ಅವರ ಸಾಮ್ರಾಜ್ಯದಲ್ಲಿ ಎಲ್ಲಿ ಆದೇಶಿಸ್ತಾರೋ ಅಲ್ಲಿ ಕಾರ್ಯನಿರ್ವಹಿಸ್ಬೇಕಂದ್ರೆ, ನಾನಿವತ್ತು ಭಾರತೀಯ ಸೈನಿಕ ಇದ್ದೀನಿ, ನನ್ನ ಬ್ರಿಟಿಷರು ಎಲ್ಲಿ ಹೇಳ್ತಾರೋ ಅಲ್ಲಿ ನಾನು ಭಾರತದಲ್ಲಿ ಯಾವುದೋ ಪ್ರದೇಶದಲ್ಲಿ ಆದರೂ ಕಾರ್ಯನಿರ್ವಹಿಸಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಇದು ಕೂಡ ಒಂದು ಕಾರಣ ಆಗುತ್ತೆ. ಅದಾದಮೇಲೆ ಹಿಂದೂಗಳಿಗೆ ಸಮುದ್ರಯಾನ ಅನ್ನೋದು ಒಂದು ಧಾರ್ಮಿಕ ನಂಬಿಕೆಗೆ ವಿರುದ್ಧ ಆಗಿತ್ತು. ಅಂದರೆ ಹಿಂದೂಗಳು ಸಮುದ್ರಯಾನ ಮಾಡೋಂಗಿಲ್ಲ. ಹಿಂದೂಗಳ ಪ್ರಕಾರ ಸಮುದ್ರಯಾನ ಮಾಡಿದರೆ ಅವನು ಹಿಂದೂ ಅಲ್ಲ ಅನ್ನೋದು ಒಂದು ಉದ್ದೇಶ ಆಗಿತ್ತು. ಆದರೆ ಬ್ರಿಟಿಷರು ಏನು ಮಾಡ್ತಿದ್ರು, ಸಮುದ್ರಯಾನಕ್ಕೆ ಕಳಿಸ್ತಾ ಇದ್ರು. ಅದಕ್ಕೋಸ್ಕರ ಹಿಂದೂಗಳು ಅವರ ವಿರುದ್ಧ ದಂಗೆ ಹೇಳ್ತಾರೆ, ಹಿಂದೂ ಸೈನಿಕರು ಅವರ ವಿರುದ್ಧ ದಂಗೆ ಹೇಳ್ತಾರೆ. ಅದಾದಮೇಲೆ ನವಾಬ ವಾಜಿದ್ ಅಲಿಯ ಆಡಳಿತ ಕೆಟ್ಟಿದೆ ಅಂತೇಳಿ ನವಾಬ ವಾಜಿದ್ ಅಲಿ ಅಂತಕ್ಕಂಥ ವ್ಯಕ್ತಿ ಇರ್ತಾನೆ. ಸುಳ್ಳ ಏನು ಹೇಳ್ತಾರೆ, ನಿನ್ನ ಆಡಳಿತ ಕೆಟ್ಟಿದೆ ಎಂಬ ಒಂದು ಕಾರಣ ನೀಡಿ ಅವನ ಸಾಮ್ರಾಜ್ಯವನ್ನು ಏನು ಮಾಡ್ತಾರೆ, ತಮ್ಮ ಸಾಮ್ರಾಜ್ಯದೊಳಗೆ ವಿಲೀನ ಮಾಡ್ಕೊಂಡ್ಬಿಡ್ತಾರೆ. ನವಾಬ ವಾಜಿದ್ ಅಲಿಯ ಸೈನಿಕರು ಏನಿರ್ತಾರಲ್ಲ, ಅವರು ಬ್ರಿಟಿಷರ ವಿರುದ್ಧ ಸಿಡಿದು ಹೇಳ್ತಾರೆ. ಇದು ಸೈನಿಕ ಕಾರಣಗಳಾಗ್ತವೆ. ಅದಾದ ನಂತರ ಏನು ಬರುತ್ತೆ, ತತ್ಕ್ಷಣದ ಕಾರಣಗಳು ಬರುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. 1857 ದಂಗೆಗೆ ತತ್ಕ್ಷಣದ ಕಾರಣಗಳು ಏನಿದ್ವು ಅಂತ ನಾವು ನೋಡ್ತಾ ಹೋದರೆ, ಬ್ರಿಟಿಷರು ಹೊಸ ಎನ್ಫೀಲ್ಡ್ ಬಂದೂಕುಗಳನ್ನ ಜಾರಿಗೆ ತರ್ತಾರೆ. ಆ ಎನ್ಫೀಲ್ಡ್ ಬಂದೂಕುಗಳಿಗೆ ತೋಪು ಅಂತ ಇರ್ತದೆ, ಆ ತೋಟ್ ಅಂತ ಇರ್ತದೆ. ತೋಟ್ ಅಂದರೆ ಗುಂಡು ಹಾಕಬೇಕಲ್ಲ, ಆ ಗುಂಡು ಹಾಕಬೇಕಾದ್ರೆ ಒಂದು ಹೊದಿಕೆ ಇರುತ್ತೆ. ಆ ತೋಪುಗಳಿಗೆ ಒಂದು ಹೊದಿಕೆ ಇರುತ್ತೆ. ಆ ಹೊದಿಕೆಯನ್ನು ಗುಂಡಿಗೆ ಏನು ಮಾಡಬೇಕು, ಹಲ್ಲಿನಿಂದ ಜಗೆದು ಹಾಕಬೇಕು. ಹೌದಾ? ಆ ಜಗ್ಗಿದು ಹಾಕಬೇಕಾದ್ರೆ, ಅಥವಾ ಬಂದೂಕು ರಾಯಲ್ ಎನ್ಫೀಲ್ಡ್ ಬಂದೂಕು ಹೆಂಗಿದ್ವು, ಈ ಹಲ್ಲಿನಿಂದ ಜಗ್ಗಿ ಹಾಕಬೇಕಾಗಿರುತ್ತೆ. ಆ ಜಗ್ಗಿ ಹಾಕಬೇಕಾಗುತ್ತೆ. ಆ ಬಂದೂಕಿನೊಳಗೆ ಹಾಕಬೇಕಾಗಿದ್ದ ತೋಟಗಳಿಗೆ ಏನು ಮಾಡುತ್ತೆ, ಹಂದಿ ಮಾಂಸ ಮತ್ತು ದನದ ಕೊಬ್ಬನ್ನು ಸವರಿರ್ತಾರೆ. ಹಂದಿ ಮಾಂಸ ಮತ್ತು ದನದ ಕೊಬ್ಬನ್ನು ಸವರಿರ್ತಾರೆ ಅಂತೇಳಿ ವದಂತಿಗಳು ಅಂತ, ಅಂದರೆ ಗಾಳಿ ಮಾತುಗಳು, ಗಾಳಿ ಸುದ್ದಿ ಅಂತ ಏನು ಹೇಳ್ತೀವಿ, ಅವು ಹಬ್ಬಿ ಬಿಡ್ತವೆ. ಎಲ್ಲಿ? ಸೈನಿಕರೆಲ್ಲರಿಗೂ, ಭಾರತೀಯ ಸೈನಿಕರಿಗೆ ಅದಕ್ಕೆ ಹಂದಿ ಮಾಂಸದ ಕೊಬ್ಬು ಮತ್ತು ದನದ ಕೊಬ್ಬನ್ನು ಬಳಸಿದ್ದಾರೆ ಅಂತೇಳಿ ಹಬ್ಬಿ ಬಿಡುತ್ತೆ. ಹಿಂದೂಗಳಿಗೆ ಹಸು ಪವಿತ್ರವಾಗಿರುತ್ತೆ, ಮುಸ್ಲಿಮರಿಗೆ ಹಂದಿ ನಿಷಿದ್ಧವಾಗಿರುತ್ತೆ. ಇದರಿಂದ ಏನು ಮಾಡ್ತಾರೆ, ಭಾರತೀಯ ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ ಮತ್ತು ಭಾರತೀಯ ಸೈನಿಕರು ಬಂದೂಕುಗಳನ್ನು ಉಪಯೋಗಿಸೋದಿಲ್ಲ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ದಂಗೆಗಳು ಸ್ಟಾರ್ಟ್ ಆಗುತ್ತೆ. ಇದು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣ ಅಂತ ಹೇಳ್ಬೋದು. ಪರಿಣಾಮಗಳೇನಾಗ್ತವೆ? ಭಾರತೀಯ ಅಭಿಮಾನ ಹೆಚ್ಚಾಗುತ್ತೆ. ಬ್ರಿಟಿಷರಿಗೆ ಭಾರತೀಯರ ರಾಷ್ಟ್ರಾಭಿಮಾನ ಎಷ್ಟಿತ್ತು ಅಂತೇಳಿ ಗೊತ್ತಾಗುತ್ತೆ. ಹಿಂದೂ ಮತ್ತು ಮುಸ್ಲಿಮರು ಒಕ್ಕಟ್ಟಾಗಿ ವಿರುದ್ಧ ಹೋರಾಡ್ತಾರೆ. ಅವರಲ್ಲಿ ಏಕತೆ ಮೂಡುತ್ತೆ. ಹಿಂದೂ ಮತ್ತು ಮುಸ್ಲಿಮರಲ್ಲಿ ಏಕತೆ, ನಾವೆಲ್ಲ ಒಂದು ಅನ್ನುವಂಥ ಏಕತೆ ಮೂಡುತ್ತೆ. ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಮುಕ್ತವಾಗುತ್ತೆ. ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಇಲ್ಲಿಗೆ ಕೊನೆಗೊಂಡು ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಅಂತ ಬರ್ತಾರೆ. ರಾಣಿ ವಿಕ್ಟೋರಿಯಾ ಆಡಳಿತಕ್ಕೆ ನೇರವಾಗಿ ಒಳಪಡುತ್ತೆ. ರಾಣಿ
ವಿಕ್ಟೋರಿಯಾ ಆಡಳಿತಕ್ಕೆ ನೇರವಾಗಿ ಒಳಪಡುತ್ತೆ. ರಾಣಿ ವಿಕ್ಟೋರಿಯಾ ಏನು ಮಾಡ್ತಾರೆ 1858ರ ಒಂದು ಘೋಷಣೆನೇ ಹೊರಡಿಸ್ತಾರೆ. ರಾಣಿ ವಿಕ್ಟೋರಿಯಾ ಘೋಷಣೆ ಅಂತ ಬರುತ್ತೆ, 1858ರ ಕಾಯ್ದೆ ಅಂತ ಕೂಡ ಬರುತ್ತೆ, ರಾಣಿ ವಿಕ್ಟೋರಿಯಾ ಘೋಷಣೆ ಅಂತ ಕೂಡ ಕರೀತಾರೆ. ಆ ಕಾಯ್ದೆ ಅನ್ವಯ ಏನು ಮಾಡುತ್ತೆ, ಬ್ರಿಟಿಷ್ ಸರ್ಕಾರವು ಇನ್ನು ಮುಂದೆ ಭಾರತೀಯ ಯಾವುದೇ ರಾಜ್ಯಗಳನ್ನು ವಿಲೀನ ಮಾಡ್ಕೊಳಂಗಿಲ್ಲ, ಅಂದರೆ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ದೇಶೀಯ ಸಂಸ್ಥಾನಗಳನ್ನ ವಿಲೀನ ಮಾಡ್ಕೊಳಂಗಿಲ್ಲ ಅಂತೇಳಿ ಒಂದು ಉದ್ದೇಶ ಬರುತ್ತೆ, ಅಂದರೆ ಒಂದು ಆದೇಶ ಬರುತ್ತೆ. ಅದಾದಮೇಲೆ ದತ್ತು ಪುತ್ರರನ್ನು ಪಡೆಯುವ ಭಾರತೀಯ ಅರಸರ ಹಕ್ಕನ್ನು ಮಾನ್ಯ ಮಾಡ್ತಾರೆ. ಅಂದರೆ ದತ್ತು ಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದಿದ್ರು. ಅದನ್ನು ನಾವು ರದ್ದು ಮಾಡಿ ಏನು ಮಾಡ್ತಾರೆ, ಈ ವಿಕ್ಟೋರಿಯಾ ಘೋಷಣೆ ಮುಖಾಂತರ ದತ್ತು ಮಕ್ಕಳನ್ನು ಪಡಿಬೋದು ಅಂತೇಳಿ ಹೇಳ್ತಾರೆ. ಅದಾದ ನಂತರ ಮೂರನೇದು ಬರುತ್ತೆ, ಬ್ರಿಟಿಷರು ಸರ್ಕಾರವು ಭಾರತೀಯ ಧಾರ್ಮಿಕ ನಂಬಿಕೆಗಳಲ್ಲಿ ಹಸ್ತಕ್ಷೇಪ ಮಾಡೋಂಗಿಲ್ಲ. ಅಂದರೆ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಭಾರತೀಯರ ಧಾರ್ಮಿಕ ನಂಬಿಕೆಗಳಲ್ಲಿ, ಅಂದರೆ ನಾವು ನಂಬಿಕೆ ದೇವರ ಪೂಜೆ ಮಾಡಲಿ, ಸತಿ ಪದ್ಧತಿ ಇರ್ಬೋದು, ಬಾಲ್ಯ ಇರ್ಬೋದು, ಅಥವಾ ನಾವು ಬುರ್ಕಾ ಧರಿಸೋದಿರ್ಬೋದು, ಅಥವಾ ಪ್ರಾಣಿ ಬಲಿ ಇರ್ಬೋದು, ಇವೆಲ್ಲಗಳಲ್ಲಿ ಬ್ರಿಟಿಷ್ ಸರ್ಕಾರ ಹಸ್ತಕ್ಷೇಪ ಮಾಡೋಂಗಿಲ್ಲ ಮತ್ತು ಆಂತರಿಕ ವ್ಯವಹಾರಗಳಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡೋಂಗಿಲ್ಲ ಅಂತೇಳಿ ಈ ಕಾಯ್ದೆ ತಿಳಿಸುತ್ತೆ. ಜೊತೆಗೆ ಭಾರತೀಯರಿಗೆ ಆಡಳಿತದಲ್ಲಿ ಹೆಚ್ಚಿನ ಅವಕಾಶ ಕೊಡೋದು, ಅಂದರೆ ಬ್ರಿಟಿಷರ ಆಡಳಿತನೇ ಇರುತ್ತೆ, ಆದರೆ ಭಾರತೀಯರಿಗೂ ಕೂಡ ಅಲ್ಲಿ ಹೆಚ್ಚಿನ ಅವಕಾಶ ಕೊಡಬೇಕು ಅಂತೇಳಿ ಹೇಳುತ್ತೆ. ಅದಾದ ಮೇಲೆ ಮೊಘಲರ ಆಳ್ವಿಕೆ ಕೊನೆಗೊಳ್ಳುತ್ತೆ. ಅಂದರೆ 1857ರಲ್ಲಿ ಮೊಘಲರ ಆಳ್ವಿಕೆ ಇಲ್ಲಿ ಕೊನೆಗೊಳ್ಳುತ್ತೆ. ಅಂದರೆ ಮೊಘಲರ ದೊರೆ, ಕೊನೆಯ ಮೊಘಲರ ದೊರೆ ಯಾರಿರ್ತಾನೆ, ಶಾ ಆಲಂ ಇರ್ತಾನೆ. ಶಾ ಆಲಂ ಅಲ್ಲ, ಮೊಘಲರ ಮೊಘಲರ ಎರಡನೇ ಬಹದ್ದೂರ್ ಶಾ ಇರ್ತಾನೆ. ಮೊಘಲರ ಎರಡನೇ ಬಹದ್ದೂರ್ ಶಾ ಇರ್ತಾನೆ. ಈ ದಂಗೆಯಲ್ಲಿ ಬ್ರಿಟಿಷರು ಗೆಲುವು ಸಾಧಿಸ್ತಾರೆ, ಈ ಬಹದ್ದೂರ್ ಶಾನ ಗಡೀಪಾರು ಮಾಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಎರಡನೇ ಬಹದ್ದೂರ್ ಶಾ ಇಲ್ಲಿಗೆ ಕೊನೆ ಆಗುತ್ತೆ. ಮೊಘಲರ ಆಡಳಿತ ಎರಡನೇ ಬಹದ್ದೂರ್ ಶಾನಿಂದ ಕೊನೆ ಆಗುತ್ತೆ 1857ರ ನಂತರದಲ್ಲಿ. ಉಪಸಂಹಾರನ ನೋಡ್ತಾ ಹೋದರೆ ಹೀಗೆ 1857ರ ಕ್ರಾಂತಿಯು ಸಿಪಾಯಿ ದಂಗೆಯಾಗಿ ಆರಂಭಗೊಂಡು ರಾಜರ ಹೋರಾಟವಾಗಿ ಪರಿವರ್ತನೆ ಹೊಂದಿ ಭಾರತೀಯ ದಂಗೆಯಾಗಿ ಬೆಳವಣಿಗೆ ಹೊಂದಿ ಮತ್ತು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಿ ಕೊನೆಗೊಂಡಿತು. ಇದು ಭಾರತೀಯಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸಿತು ಅಂತೇಳಿ ಉಪಸಂಹಾರನ ಬರೀಬೇಕಾಗುತ್ತೆ. 37ನೇ ಕ್ವಶನ್ ಬರುತ್ತೆ, ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಏಕೆ ಕರೆಯುತ್ತಾರೆ, ವಿವರಿಸಿ ಅಂತಿದೆ. ಪೀಠಿಕೆ ಹಾಕಿದ್ದೀನಿ. ಆಡಳಿತಾತ್ಮಕ ಸುಧಾರಣೆಗಳಿದ್ದಾವೆ. ಏನಂದರೆ ಶಾಸನಸಭೆ ಸದಸ್ಯರ ಸಂಖ್ಯೆಯನ್ನು 18ರಿಂದ 24ಕ್ಕೆ ಹೆಚ್ಚಿಸ್ತಾರೆ. ಸ್ಥಳೀಯ ಸಂಸ್ಥೆಗಳ ಮತ್ತು ಗ್ರಾಮ ಪಂಚಾಯಿತಿ ಕಾಯ್ದೆ, ಅಂದರೆ ಸ್ಥಳೀಯ ಸಂಸ್ಥೆಗಳ ಮತ್ತು ಗ್ರಾಮ ಪಂಚಾಯಿತಿ ಕಾಯ್ದೆ ಮುಖಾಂತರ ಜಿಲ್ಲೆ ಮತ್ತು ತಾಲೂಕು ಮಂಡಳಿಗಳಲ್ಲಿ ಚುನಾಯಿತ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ತಾರೆ. ಹಳ್ಳಿಗಳ ಪ್ರಗತಿಗಾಗಿ ಗ್ರಾಮ ಸುಧಾರಣಾ ಸಮಿತಿಗಳನ್ನು ಸ್ಥಾಪನೆ ಮಾಡ್ತಾರೆ. ಮಲೆನಾಡು ಪ್ರದೇಶ ಏನಿದೆ, ನಮ್ಮ ಮಲೆನಾಡು ಪ್ರದೇಶ ಅಭಿವೃದ್ಧಿಗಾಗಿ ಪ್ರತ್ಯೇಕ ಯೋಜನೆಯನ್ನು ಆರಂಭ ಮಾಡ್ತಾರೆ. ಜೊತೆಗೆ ಕೈಗಾರಿಕಾ ಅಭಿವೃದ್ಧಿಯನ್ನು ಮಾಡ್ತಾರೆ. ಕೈಗಾರಿಕೆ ಇಲ್ಲವೇ ವಿನಾಶ ಎಂಬುದು ಇವರ ಘೋಷಣೆ ಆಗುತ್ತೆ. ಭದ್ರಾವತಿಯಲ್ಲಿ ಕಬ್ಬಿನ ಕಾರ್ಖಾನೆ, ಮೈಸೂರಿನಲ್ಲಿ ಗಂಧದ ಎಣ್ಣೆ ಕಾರ್ಖಾನೆ, ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ, ಕೇಂದ್ರ ಕೈಗಾರಿಕಾ ಕಾರ್ಯಾಗಾರ, ಚರ್ಮ ಮಾಡುವ ಕಾರ್ಖಾನೆ ಹಾಗೂ ಲೋಹದ ಕಾರ್ಖಾನೆಗಳನ್ನು ಆರಂಭ ಮಾಡ್ತಾರೆ. ವ್ಯಾಪಾರ ಹಾಗೂ ವಾಣಿಜ್ಯಕ್ಕೆ ಪ್ರಾಧಾನ್ಯತೆ ನೀಡಲು ಬೆಂಗಳೂರಿನಲ್ಲಿ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯನ್ನು ಸ್ಥಾಪಿಸ್ತಾರೆ. ಅಂದರೆ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಪ್ರಾಧಾನ್ಯತೆ ಆಗಬೇಕದು ಪ್ರಾಧಾನ್ಯ ನೀಡಲಾಗಿದೆ. ಪ್ರಾಧಾನ್ಯತೆ ನೀಡಲು ಬೆಂಗಳೂರಿನಲ್ಲಿ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯನ್ನು ಸ್ಥಾಪಿಸ್ತಾರೆ. ಮೈಸೂರಿನಲ್ಲಿ ಅಲ್ಲ, ಬೆಂಗಳೂರಿನಲ್ಲಿ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯನ್ನು ಸ್ಥಾಪಿಸ್ತಾರೆ. ಇವರ ಅವಧಿಯಲ್ಲಿ ಸಣ್ಣ ಕೈಗಾರಿಕೆಗಳು ಅಭಿವೃದ್ಧಿಗೊಂಡು ಬೀಡಿ ಮತ್ತು ಅಗರಬತ್ತಿ ಕೈಗಾರಿಕೆಗಳು ಪ್ರವರ್ಧಮಾನಕ್ಕೆ ಬಂದವು, ಅಂದರೆ ಬೆಳಕಿಗೆ ಬಂದವು ಅಂತ ಅರ್ಥ. ವ್ಯಾಪಾರ ಮತ್ತು ವಾಣಿಜ್ಯಗಳನ್ನು ಬೆಳೆಸುವುದಕ್ಕಾಗಿ 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸ್ತಾರೆ. ಅಂದರೆ ವ್ಯಾಪಾರ ಮತ್ತು ವಾಣಿಜ್ಯ ಬೆಳೆಸಬೇಕು, ಅದಕ್ಕೆ ಸಾಲ ಸೌಲಭ್ಯ ಕೊಡಬೇಕಂತೇಳಿ 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಶೈಕ್ಷಣಿಕ ಸುಧಾರಣೆಗಳನ್ನು ಏನು ಮಾಡ್ತಾರೆ ಅಂತ ನೋಡ್ತಾ ಹೋದರೆ, ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೊಳಿಸ್ತಾರೆ. ವಿದ್ಯಾರ್ಥಿ ವೇತನವನ್ನು ಆರಂಭಿಸ್ತಾರೆ. ಸ್ತ್ರೀ ಶಿಕ್ಷಣಕ್ಕೆ ಒತ್ತು ನೀಡ್ತಾರೆ. ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ತೆಗಿತಾರೆ. ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ ಆರಂಭಿಸ್ತಾರೆ. ಬೆಂಗಳೂರಿನಲ್ಲಿ ಹೆಬ್ಬಾಳದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಕೃಷಿ ಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಇವರ ಕಾಲದಲ್ಲಿ ಸ್ಥಾಪನೆ ಆಗುತ್ತೆ. 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯನ ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ಥಾಪನೆ ಮಾಡ್ತಾರೆ. 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡ್ತಾರೆ. ಇನ್ನಿತರ ಸಾಧನೆಗಳನ್ನು ನೋಡ್ತಾ ಹೋದರೆ KRS ಅನ್ನು ಕಟ್ತಾರೆ. ಮಂಡ್ಯ ಜಿಲ್ಲೆಯ ಕೃಷಿ ಅಭಿವೃದ್ಧಿಗೆ ಇವರು ಕಾರಣಕರ್ತರಾಗ್ತಾರೆ. 1913ರಲ್ಲಿ ಮೈಸೂರು ಅರಸೀಕೆರೆ ಮತ್ತು ಬೌರಿಂಗ್ಪೇಟೆ ಕೋಲಾರ ಮಾರ್ಗಗಳಲ್ಲಿ ರೈಲು ಸಂಚಾರವನ್ನು ಆರಂಭ ಮಾಡ್ತಾರೆ. ಪ್ರಥಮ ಜಾಗತಿಕ ಯುದ್ಧದ ಪರಿಣಾಮವಾಗಿ ಆಹಾರದ ಕೊರತೆ ಉಂಟಾದಾಗ ನ್ಯಾಯ ಬೆಲೆ ಅಂಗಡಿಯನ್ನು ಕೂಡ ಇವರು ತೆರೀತಾರೆ. ಉಪಸಂಹಾರವನ್ನು ನೋಡ್ತಾ ಹೋದರೆ, ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ದಿವಾನಗಿರಿಯಲ್ಲಿ ಅವಧಿಯಲ್ಲಿ ಮೈಸೂರು ಸಾಮ್ರಾಜ್ಯದಲ್ಲಿ ಅನೇಕ ಬದಲಾವಣೆಗಳನ್ನು ತರುವುದರ ಜೊತೆಗೆ 1918ರಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ.
ಇವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಎಂಬ ಪದವಿಯನ್ನು ನೀಡುತ್ತೆ. 1955ರಲ್ಲಿ ಭಾರತ ಸರ್ಕಾರವು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರು 101ನೇ ವಯಸ್ಸಿನಲ್ಲಿ 1962ರಲ್ಲಿ ನಿಧನರಾಗ್ತಾರೆ ಅನ್ನೋದು ಕೂಡ ಗೊತ್ತಿರಬೇಕು. ಪಾಸ್ಟ್ ಆಯಿತು ಅನ್ಕೊಂತೀನಿ, ದಯವಿಟ್ಟು ಕ್ಷಮೆ ಇರಲಿ ಪಾಸ್ಟ್ ಆದರೆ. ಅದಾದಮೇಲೆ ಭಾಗ ಎಯನ್ನು ನೋಡ್ತಾ ಹೋದರೆ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತಿದೆ. ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತಿದೆ. ಎ ಚಿಕ್ಕರಾಜ ಒಡೆಯರು ಬೆಂಗಳೂರನ್ನು ಖರೀದಿಸಿದ್ದು ಅಂತಿದೆ. ಬಿ ಹರಪ್ಪನ ನಗರವನ್ನು ಪತ್ತೆ ಹಚ್ಚಿದ್ದು ಅಂತಿದೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ಅಂತಿದೆ. ತಕ್ಕೊಳ್ಳಂ ಕದನ ಯಾವಾಗ ಸ್ಥಾಪನೆ ಆಯಿತು ಅಥವಾ ಯಾವಾಗ ನಡೆಯಿತು ಅಂತ ಇದೆ. ಹೌದಾ? ಉತ್ತರ ನೋಡ್ತಾ ಹೋದರೆ ತಕ್ಕೊಳ್ಳಂ ಕದನ ಸಾಮಾನ್ಯ ಶಕ 1949ರಲ್ಲಿ ನಡೆಯುತ್ತೆ. ಚಿಕ್ಕದೇವರಾಜ ಒಡೆಯರು ಬೆಂಗಳೂರನ್ನು 1687ರಲ್ಲಿ ಕರೆಸ್ತಾರೆ. ಅದಾದಮೇಲೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು 27 ಡಿಸೆಂಬರ್ 1885ರಲ್ಲಿ ಮೊದಲ ಅಧಿವೇಶನವನ್ನು ಮಾಡುತ್ತೆ. ಅದಾದಮೇಲೆ ಹರಪ್ಪನಗರವನ್ನು 1921ರಲ್ಲಿ ಕಂಡುಹಿಡಿತಾರೆ. ಇದು ನಾವು ಯಾವ ರೀತಿ ಬರೀಬೇಕಂದ್ರೆ ಚಾಪ್ಟರ್ ನೆನಪಿರ್ಬೇಕು, ನೀವು ಇಸ್ವಿ ನೆನಪಿರಬೇಕು, ಚಾಪ್ಟರ್ ನೆನಪಿರಬೇಕು ಅಥವಾ ಇಸ್ವಿ ನೆನಪಿರಬೇಕು. ಚಾಪ್ಟರ್ ವೈಸ್ ನೋಡ್ತಾ ಹೋದರೆ ಚಾಪ್ಟರ್ ವೈಸೇ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಆಲ್ ನಾನು ಹೇಳ್ತೀನಿ ಕೇಳಿ, ಇದೊಂದು ಕೀ ಪಾಯಿಂಟ್ಸ್ ಅಂದ್ಕೊಳ್ಳಿ. ಚಾಪ್ಟರ್ ವೈಸೇ ಕೊಟ್ಟಿರ್ತಾರೆ. ಅಂದರೆ ಮೊದಲು ಯಾವ ಚಾಪ್ಟರ್ ಬರುತ್ತೆ ಅದು ಮೊದಲಿರುತ್ತೆ. ಈಗ ಎರಡನೇದು ಯಾವ ಚಾಪ್ಟರ್ ಬರುತ್ತೆ ಎರಡನೇಕ್ಕೆ ಇರುತ್ತೆ. ಮೂರನೇ ಅಂದರೆ ಇದು ಯಾವ ಚಾಪ್ಟ್ರಲ್ಲಿ ಇದೆ ಅನ್ನೋದು ನೋಡ್ಕೋಬೇಕು. ಅಂದರೆ ಆ ಚಾಪ್ಟರ್ ಮೊದಲಿದೆಯಾ ಅಥವಾ ನಂತರದಲ್ಲಿದೆಯಾ ಅನ್ನೋದಾದರೂ ನೆನಪಿಟ್ಕೊಳ್ಳಿ. ಇಲ್ಲ ನಿಮ್ಗೆ ಈಸಿ ಆಗಬೇಕು, ಎಲ್ಲ ಕನ್ಫರ್ಮ್ ಆಗಿ 100ಕ್ಕೆ 100 ಇರಬೇಕು. ಅದು 50-50 ಚಾಪ್ಟರ್ ನೆನಪಿಟ್ಕೋಬೇಕು. ಯಾವ ಚಾಪ್ಟರ್ ಮೊದಲಿದೆ ಅದರಲ್ಲಿ ಕ್ವಶನ್ ಬಂದರೆ ಅದು ಮೊದಲು, ಸೆಕೆಂಡ್, ಥರ್ಡ್ ಅಂತ ಈ ರೀತಿ ಆದರೂ ಕಂಡುಹಿಡ್ಬೋದು. ಅಥವಾ ನಿಮಗೆ 100ಕ್ಕೆ 100 ಕರೆಕ್ಟ್ ಆಗಬೇಕಂದ್ರೆ ನೀವು ಇಸ್ವಿನ ನೆನಪಿಡಬೇಕು. ಮೇನ್ ಕದನಗಳಿರ್ಬೋದು ಅಥವಾ ಈ ಥರ ಇಸ್ವಿಗಳನ್ನು ನೆನಪಿಟ್ರೆ ಇದು ಕಾಲಾನುಕ್ರಮದಲ್ಲಿ ಇಸ್ವಿಗಳನ್ನು ಕೇಳುವಂಥದ್ದು ಜಾಸ್ತಿಯಾಗಿ. ಅದಕ್ಕೋಸ್ಕರ ತಕ್ಕೊಳ್ಳಂ ಕದನ ಚಾಲೋ ಯಾರಿರುತ್ತೆ, ಚೋಳರು ಮತ್ತು ರಾಷ್ಟ್ರಕೂಟರ ನಡುವೆ ನಡೆಯುತ್ತೆ. ಚೋಳರು ಮತ್ತು ರಾಷ್ಟ್ರಕೂಟರ ನಡುವೆ ಸಾಮಾನ್ಯ ಶಕ 1949ರಲ್ಲಿ ನಡೆಯುತ್ತೆ. ಚಿಕ್ಕದೇವರಾಜ ಒಡೆಯರು ಮೊಘಲರಿಂದ 1687ರಲ್ಲಿ 3 ಲಕ್ಷ ಕೊಟ್ಟು ಬೆಂಗಳೂರನ್ನು ಖರೀದಿ ಮಾಡ್ತಾರೆ. ರಾಷ್ಟ್ರೀಯ ಕಾಂಗ್ರೆಸ್ಸು 1885ರಲ್ಲಿ ಸ್ಥಾಪನೆ ಆಗುತ್ತೆ. ಅದಾದ ನಂತರ ಡಿಸೆಂಬರ್ 27ರಲ್ಲಿ ಮೊದಲ ಅಧಿವೇಶನವನ್ನು ಬಾಂಬೆಯಲ್ಲಿ ಮಾಡುತ್ತೆ. ಅದಾದಮೇಲೆ ಹರಪ್ಪ ನಗರವನ್ನು ದಯಾನಂದ ಸಹಾನಿಯವರು 1921ರಲ್ಲಿ ಸಂಶೋಧನೆಯನ್ನು ಮಾಡ್ತಾರೆ. ಇದಾದಮೇಲೆ ಇಲ್ಲಿ ನಿಮಗೆ ಸೂಚನೆಗಳಿಗೆ ಅನ್ವಯವಾಗಿ ಪ್ರಶ್ನೆಗಳನ್ನು ಉತ್ತರಿಸಿ ಅಂತಿದೆ. ಕೆಳಗೆ ಕೊಟ್ಟಿರುವ ಭೂಪಟದಲ್ಲಿ ಕೆಳಗೆ ಕೊಟ್ಟಿರುವ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಬೇಕು. ಅದಾದಮೇಲೆ ಅದರ ಬಗ್ಗೆ ಎರಡೆರಡು ಲೈನಾಗಿ ನೀವು ಬರೆದ್ರೆ ನಿಮಗೆ ಗುರುತಿಸೋಕ್ಕೆ 5 ಮಾರ್ಕ್ಸು, ಬರೆದಿದ್ದಕ್ಕೆ 5 ಅಂಕ, ಟೋಟಲಾಗಿ 10 ಅಂಕ ಸಿಗುವಂಥದ್ದು. ಇಷ್ಟು ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅನ್ಕೊತೀನಿ. ಏನಾದರೂ ಸ್ಪೀಡ್ ಆಗಿದ್ದರೆ, ಸ್ವಲ್ಪ ಏನಾದರೂ ಗೊಂದಲಗಳಿದ್ದರೆ, ಅಕ್ಷರಲ್ಲಿ ಹೆಚ್ಚು ಕಡಿಮೆ ಆಗಿದ್ದರೆ ದಯವಿಟ್ಟು ತಿದ್ದುಕೊಳ್ಳಿ. ಯಾಕಂದರೆ ನಾನು ಕೂಡ ಫಾಸ್ಟಾಗಿ ಟೈಪಿಂಗ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಿಮ್ಗೆ ಎಲ್ಲ ಸಬ್ಜೆಕ್ಟಿಂದ ಮಾಡಲ್ ಕ್ವಶನ್ ಪೇಪರ್ನ ಬಿಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಫಾಸ್ಟಾಗಿ ನಾನು ಟೈಪಿಂಗ್ನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಟೈಪಿಂಗಲ್ಲಿ ಮಿಸ್ಟೇಕ್ ಆಗಿರ್ಬೋದು. ನಾನು ತೆಗಿತಾ ಇದ್ದೆ, ಬರೆಯೋದಕ್ಕೆ ಇದಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತೇಳಿ ನಾನು ಸುಮ್ಮನೆ ನಾನೇ PDF ರೆಡಿ ಮಾಡಿದ್ದೀನಿ. ಈ PDF ಏನಾದರೂ ನಿಮಗೆ ಬೇಕಂದರೆ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಈ ನೋಟ್ಸ್ ಏನಾದರೂ ನಿಮಗೆ ಬೇಕಂದರೆ ಕೆಳಗಡೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ಪಲ್ಲಿ ನೀವು ಶಕ್ತಿ ಅಂತ ಟೈಪ್ ಮಾಡಿ ಕಳಿಸಿ. ಅಂದರೆ ಇತಿಹಾಸಕ್ಕೋಸ್ಕರ ನಾನು 2025ರಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಅಂಕ ಗಳಿಸೋದು ಹೇಗೆ ಅನ್ನೋದನ್ನು ಹೇಳ್ಕೊಡೋದಕ್ಕೋಸ್ಕರ ಶಕ್ತಿ ಅಂತಕ್ಕಂಥ ಒಂದು ವಿಶೇಷ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ವಿಶೇಷ ಕೋರ್ಸಲ್ಲಿ ಏನಿರುತ್ತೆ, ಕೇವಲ 99 ರೂಪಾಯಿ ಕೊಟ್ಟರೆ ನಿಮಗೆ 8 ಚಾಪ್ಟರ್ನ ಕ್ವಶನ್ ಆನ್ಸರ್ ಇರ್ಬೋದು, PTK ಉಪಸಂಹಾರ ಎಲ್ಲ ಹಿಡಿದೆ. ಅದಾದಮೇಲೆ ಮತ್ತೆ ಈ 3 ಮಾಡಲ್ ಕ್ವಶನ್ ಪೇಪರ್ನ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ. ಇಲ್ಲ ಅಂದರೂ ಕೂಡ PDF ಬೇಕಂದರೆ ನಾನು ಅಲ್ಲಿ ಯಾರು ಜಾಯ್ನ್ ಆಗಿರ್ತಾರೆ, ಯಾರು 99 ರೂಪಾಯಿ ಕೊಟ್ಟು ಜಾಯ್ನ್ ಆಗಿರ್ತಾರೆ ಅಷ್ಟೇ. ಮತ್ತು ನೀವು 1ನೇ ಕ್ವಶನ್ ಪೇಪರ್ಗೆ 99, 2ನೇ ಕ್ವಶನ್ ಪೇಪರ್ಗೆ 99, 3ನೇ ಕ್ವಶನ್ ಪೇಪರ್ಗೆ 99, ಮತ್ತು 1 ಚಾಪ್ಟರ್ಗೆ 99, 2 ಚಾಪ್ಟರ್ಗೆ 99 ಇಲ್ಲ. ಒಮ್ಮೆ ನೀವು 99 ಕೊಟ್ಟು ಏನಾದರೂ ಶಕ್ತಿ ಅನ್ನುವಂಥ ಒಂದು ವಿಶೇಷ ಕೋರ್ಸ್ಗೆ ನೀವು ಜಾಯ್ನ್ ಆದರೆ ಕಂಪ್ಲೀಟಾಗಿ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ನಾನು ಏನೇನು ವಿಡಿಯೋಗಳನ್ನು ಮಾಡ್ತೀನಿ, ಏನೇನೋ ನೋಟ್ಸನ್ನು ಮಾಡ್ತೀನಿ, ನಿಮ್ಗೆ ಪ್ರತಿಯೊಂದೂ 99 ರೂಪಾಯಿ ಒಳಗಡೆ ಕೊಟ್ಬಿಡ್ತೀನಿ. ಹೌದಾ? ಮತ್ತೆ ರೊಕ್ಕ ಕೊಡೋಂಗಿಲ್ಲ. 99 ಕೊಟ್ಟರೆ ನಿಮಗೆ ಎನ್ಯುವಲ್ ಎಕ್ಸಾಮ್ 2025ರಲ್ಲಿ ಎನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೂ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಎಲ್ಲ ನೋಟ್ಸ್ಗಳನ್ನು, ಎಲ್ಲ ಮಾಹಿತಿಯನ್ನು ನಾನು ಫ್ರೀಯಾಗೆ ಕೊಡುವಂಥದ್ದು. ಹೌದಾ? ಫ್ರೀಯಾಗಿ PDF ರೂಪದಲ್ಲಿ ಕೊಡುವಂಥದ್ದು. ಹೌದಾ? ಅದಕ್ಕೋಸ್ಕರ ನಿಮಗೆ ಬೇಕಂದರೆ ಎಕ್ಸ್ಟ್ರಾ ಕ್ಲಾಸ್ ಕೂಡ ಮಾಡಿಕೊಡ್ತೀನಿ. ಬೇಡ ಅಂದರೆ ಪರವಾಗಿಲ್ಲ, ಬೇಕಂದರೆ ಎಕ್ಸ್ಟ್ರಾ ಯಾವುದು ಟಾಪಿಕ್ ಅರ್ಥ ಆಗಿಲ್ಲ ಆ ಟಾಪಿಕ್ನ ನಾನು ಕ್ಲಾಸ್ ಕೂಡ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಯೂಸ್ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇದೇ ಥರದ ವಿಡಿಯೋಗಳಿಗಾಗಿ ಮತ್ತು ಎಲ್ಲ ಸಬ್ಜೆಕ್ಟಿನ ನೋಟ್ಸ್, ಅಂದರೆ ಎಲ್ಲ ಸಬ್ಜೆಕ್ಟಿನ ನೋಟ್ಸ್ ಕೂಡ ನಾನು ಕೊಡ್ತಾ ಹೋಗ್ತೀನಿ. ಜೊತೆಗೆ ಎಲ್ಲ ಸಬ್ಜೆಕ್ಟಿನ ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಕೂಡ ಬಿಡಿಸ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಯೂಸ್ ಆಗಿದೆ ಅನ್ಕೋತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.